श्रीनिवास इति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रजगुरौ वैराग्यभाग्योरधौ वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनयं श्रेयोनिधेः श्रीनिधेः वन्दे साधुकटाक्षकेण निलयं श्रीकृष्णसद्देशिकम् श्रीवासरङ्गपरकालमुनित्रयाप्तलक्ष्मात्मरक्षण इति त्वैगागमान्तम् आचार्यभक्तिपरिपूर्तमदर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मो व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपम् वरदं द्वरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम् ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः शेषचिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः ಶ್ರೀಮತೆ ರಾಮಾನುಜಾಯ ನಮಃ ವೇದಾರ್ಥ ಸಂಗ್ರಹದಲ್ಲಿ ಕೊನೆಯ ಭಾಗ ಅದರಲ್ಲಿ ಮುಖ್ಯವಾದ ಕಾರ್ಯಾರ್ಥವಾದ ಅನ್ನುವಂತಹ ಪೂರ್ವಮೀಮಾಂಸಕರ ವಾದವನ್ನ ನಿರಾಕರಣೆ ಮಾಡುವಂತಹ ಭಾಗ. ಪೂರ್ವಮೀಮಾಂಸಕರಲ್ಲಿಯೇ ಎರಡು ಅಭಿಪ್ರಾಯ ಭೇದವಿದೆ. ಪ್ರಭಾಕರರು ಮತ್ತೆ ಕುಮಾರಿಲ ಭಟ್ಟರು ಅವರಿಬ್ಬರಲ್ಲಿಯೂ ಇಬ್ಬರು ಪೂರ್ವಮೀಮಾಂಸಕರೇ, ಜೈಮಿನಿ ಸೂತ್ರಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಅವರಲ್ಲಿ ಅಭಿಪ್ರಾಯ ಭೇದಗಳಿದೆ. ಅವರು ವಾಕ್ಯಾರ್ಥವನ್ನ ಮೀಮಾಂಸಕರೇ ವಾಕ್ಯಾರ್ಥ ವಿಚಾರವನ್ನು ಹೇಗೆ ಮಾಡುವುದು, ವಾಕ್ಯಾರ್ಥ ನಿರ್ಣಯ ಹೇಗೆ ಮಾಡಬೇಕು, ವಾಕ್ಯಗಳಿಗೆ ಹೇಗೆ ಅರ್ಥ ತಿಳಿಯುತ್ತೆ, ಶಬ್ದಾರ್ಥಗಳು ಹೇಗೆ ನಮಗೆ ತಿಳಿಯುತ್ತೆ, ಈ ವಿಚಾರದೆಲ್ಲ ಬಹಳ ಆಳವಾಗಿ ವಿಚಾರ ಮಾಡಿ ಅನೇಕ ವಾದಗಳನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಅವರೇ ಪ್ರಧಾನವಾಗಿ ಮೊದಲು ಮಾಡಿದ್ದು. ಆ ವಿಷಯದಲ್ಲಿ ಅದು ಮುಖ್ಯವಾದದ್ದೇ. ಅದರಲ್ಲಿ ಕುಮಾರಿಲ ಭಟ್ಟರ ಒಂದು ವಾಕ್ಯಾರ್ಥ ವಿಧಾನವನ್ನು, ಅದಕ್ಕೆ ಅಭಿಹಿತ ಅನ್ವಯ ಅಂತ ಹೆಸರು, ಅಭಿಹಿತಾನ್ವಯ ವಾದ ಅಂತ ಹೇಳಿಬಿಟ್ಟು ಅದನ್ನು ಅದ್ವೈತ ದರ್ಶನದಲ್ಲಿ ಮತ್ತು ಅನೇಕ ಇತರ ದರ್ಶನಗಳವರು ಕೂಡ ಒಪ್ಕೊಳ್ತಾರೆ. ಪ್ರಭಾಕರರು ಹೇಳಿರುವಂತಹ ಅನ್ವಿತ ಅಭಿಧಾನ ಅನ್ನುವ ವಾದವನ್ನು ವಿಶಿಷ್ಟಾದ್ವೈತದಲ್ಲಿ ನಾವು ಒಪ್ಕೊಳ್ತೇವೆ. ಈ ಎರಡು ವಿಧವಾಗಿ ವಾಕ್ಯಗಳಿಗೆ ಅರ್ಥ ಮಾಡಬೇಕು, ಅರ್ಥವನ್ನು ಮಾಡುವುದು ಹೇಗೆ, ಅರ್ಥ ತಿಳಿಯೋದು ಅನ್ನುವ ವಿಷಯ, ಅದರ ವಿಷಯ ಈಗ ಸ್ವಲ್ಪ ಬರುತ್ತೆ. ಅದರಲ್ಲಿ ಶಬ್ದಗಳಿಗೆ ಸಿದ್ಧವಾದ ವಸ್ತುವನ್ನು ಸ್ವತಃ ಬೋಧಿಸುವ ಸಾಮರ್ಥ್ಯ ಇದೆಯೇ ಇಲ್ಲವೇ ಅನ್ನುವುದು ಮೊದಲ ವಿಚಾರ. ಅದರಲ್ಲಿ ಸಿದ್ಧವಾದ ವಸ್ತುಗಳನ್ನು ಕಾರ್ಯದಲ್ಲಿ ಅನ್ವಯವಿಲ್ಲದೆ ಶಬ್ದಗಳು ಬೋಧಿಸುವ ಸಾಮರ್ಥ್ಯವಿಲ್ಲ. ಶಬ್ದಗಳಿಗೆ ಅರ್ಥ ಸ್ವರೂಪದಲ್ಲಿ ಇದ್ದರೂ ಕೂಡ, ಶಬ್ದಾರ್ಥ ಸಂಬಂಧವು ನಿತ್ಯವಾಗಿದ್ದರೂ ಕೂಡ, ಅದನ್ನು ಜೈಮಿನಿಯ ಸೂತ್ರದಲ್ಲಿ ಹೇಳಿದ್ರು, ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ಅಂತ ಹೇಳಿ.
ಶಬ್ದಕ್ಕೂ ಅರ್ಥಕ್ಕೂ ಔತ್ಪತ್ತಿಕ ಅಂದರೆ ಅದು ಯಾವಾಗಲೂ ಇರುವಂತಹದ್ದು, ನಿತ್ಯವಾದದ್ದು, ಸ್ವಾಭಾವಿಕವಾದದ್ದು ಅನ್ನುವ ಅರ್ಥ. ಶಬ್ದಾರ್ಥ ಸಂಬಂಧವು ನಿತ್ಯವಾದದ್ದು ಅನ್ನೋದನ್ನು ಸ್ಥಾಪನೆ ಮಾಡುದು. ಆದರೆ ಅರ್ಥ ನಮಗೆ ತಿಳಿಯೋದು ಹೇಗೆ ಅಂತ ಹೇಳಿದ್ರೆ, ಅದು ಕಾರ್ಯದಲ್ಲಿ ಅನ್ವಯವಾದರೆ ನಮಗೆ ತಿಳಿಯಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ತಿಳಿಯಕ್ಕೆ ಆಗೋದಿಲ್ಲ. ಸಿದ್ಧವಾದ ವಸ್ತು, ಒಂದು ಪದಾರ್ಥವಿದೆ, ಆ ವಿಷಯದಲ್ಲಿ ಈ ಪದಾರ್ಥ ಇದೆ ಅಂತ ಹೇಳಿದ್ರೆ ಅದರಿಂದ ನಮಗೆ ಅರ್ಥವಾಗಲು ಸಾಧ್ಯವಿಲ್ಲ. ಆ ಪದಾರ್ಥವನ್ನು ಒಂದು ಕಾರ್ಯದಲ್ಲಿ ಅನ್ವಯಿಸಿ ಅದರ ಮೂಲಕ ಒಂದು ವ್ಯವಹಾರದಲ್ಲಿ ಒಬ್ಬರು ನೋಡಿದ್ರೆ ತಿಳಿದವನನ್ನು ನೋಡಿ ತಿಳಿದೇ ಇರುವವನು ಅದರ ಅರ್ಥಗಳನ್ನು ಗ್ರಹಣೆ ಮಾಡ್ತಾನೆ. ಆದ್ದರಿಂದ ಈ ಪದಾರ್ಥಗಳು, ಸಿದ್ಧವಾದ ಪದಾರ್ಥಗಳು ಒಂದು ವ್ಯವಹಾರದಲ್ಲಿ ಅನ್ವಯಿಸಬೇಕು, ಕಾರ್ಯದಲ್ಲಿ, ಲೋಕದಲ್ಲಿ ಹೀಗೆ ತಿಳಿಯೋದ್ರಿಂದ ವೇದದಲ್ಲಿಯೂ ಹೀಗೆ ಅರ್ಥ ಮಾಡಬೇಕು ಅಂತ ಅವರು ಲೋಕದ ವ್ಯವಹಾರವನ್ನು ವೇದಕ್ಕೂ ಕೂಡ ನಾವು ಅನ್ವಯಿಸಿದರೆ ಹೀಗೆ ಮಾಡಬೇಕು. ಆದ್ದರಿಂದ ಉಪನಿಷತ್ತುಗಳು ಕಾರ್ಯಾರ್ಥವನ್ನು ಹೇಳೋದಿಲ್ಲ, ಬರೀ ಸಿದ್ಧವಾದ ಪದಾರ್ಥಗಳನ್ನು ತಿಳಿಸುತ್ತೆ, ಸ್ವರೂಪ ಮೊದಲಾದದ್ದು, ಆತ್ಮಸ್ವರೂಪವೆಲ್ಲ. ಪೂರ್ವಕಾಂಡವೆಲ್ಲ ಅದು ವಿಧಿಸುತ್ತೆ, ವಿಧಿಯ ನಿಷೇಧವೇ ಪೂರ್ವಕಾಂಡದಲ್ಲಿ ಪ್ರಧಾನವಾದದ್ದು. ಆದ್ದರಿಂದ ವಿಧಿಯನ್ನು ಹೇಳೋದು ವಾಕ್ಯಗಳು ಕಾರ್ಯದಲ್ಲಿ ಪ್ರವೃತ್ತಿ ಉಂಟು ಮಾಡುತ್ತೆ. ಕಾರ್ಯದಲ್ಲಿ ಪ್ರವೃತ್ತಿ ಉಂಟು ಮಾಡುವ ವಾಕ್ಯಗಳಿಗೆ ಪ್ರಧಾನವಾಗಿ ಪ್ರಾಮಾಣ್ಯ ಸ್ವತಃ ನಾವು ತಿಳಿಯಕ್ಕೆ ಸಾಧ್ಯ. ಆದ್ದರಿಂದ ಮಿಕ್ಕ ವಾಕ್ಯಗಳು ಅರ್ಥವಾದ ವಾಕ್ಯಗಳು ಅಂತ ಹೇಳಿ ವಿಧಿವಾಕ್ಯಗಳಿಗೆ ಶೇಷವಾಗಿಯೇ ಅದಕ್ಕೆ ಪ್ರಾಮಾಣ್ಯವೇ ಹೊರತು ಸ್ವತಃ ಪ್ರಾಮಾಣ್ಯವಿಲ್ಲ ಮೊದಲಾದ ವಿಷಯಗಳನ್ನು ಹೇಳಿ ಸಿದ್ಧವಾದ ವಸ್ತುವನ್ನು ಶಬ್ದ ಬೋಧಿಸದೇ ಇರೋದ್ರಿಂದ ಬ್ರಹ್ಮವನ್ನು ಶಬ್ದವು ಬೋಧಿಸುತ್ತೆ ಅಂತ ನೀವು ಹೇಳೋದು ಸರಿ ಇಲ್ಲ. ಕಾರ್ಯದಲ್ಲಿ ಅನ್ವಯವಾದರೆ ಅದರ ಅರ್ಥ ತಿಳಿಬೋದೇ ಹೊರತು ಇಲ್ಲದೆ ಹೋದರೆ ತಿಳಿಯಕ್ಕಾಗೋದಿಲ್ಲ ಮೊದಲಾದದ್ದೆಲ್ಲ ಹೇಳಿದ್ರು. ಅದಕ್ಕೆ ಸಾಮಾನ್ಯವಾಗಿ ಲೋಕದಲ್ಲಿ ಹೇಗೆ ಮಕ್ಕಳಿಗೆ ಒಂದು ಪದಾರ್ಥವನ್ನು, ಒಂದು ವಿಷಯವನ್ನು ಒಬ್ಬರನ್ನು ಬೆರಳುಗಳಿಂದಲೇ ತೋರಿಸಿ ತೋರಿಸಿ ಅನೇಕ ಸತಿ, ಹಾಗೆಯೇ ಶಬ್ದದ ವ್ಯುತ್ಪತ್ತಿಗಳು ಮತ್ತೆ ಅದನ್ನು ಪ್ರಯೋಗದಲ್ಲಿಯೂ ಕೂಡ ಉಪಯೋಗಿಸೋಕ್ಕೆ ಆರಂಭಿಸುತ್ತವೆ ಮಕ್ಕಳು. ಅದಕ್ಕೆ ಆ ಶಬ್ದದ ಒಂದು ಅರ್ಥಗಳಾಗಲಿ ಬೇರೆ ಏನಾಗಲಿ ಕಾರ್ಯದಲ್ಲಿ ಅನ್ವಯವಿಲ್ಲದೆ ಅದನ್ನು ತಿಳಿಯುವ ಸಾಮರ್ಥ್ಯವಿದೆ. ಆದ್ದರಿಂದ ಅದು ಸಿದ್ಧವಾದ ವಸ್ತುವನ್ನು ಬೋಧಿಸುತ್ತೆ ಅಂತ ಹೇಳಿ ಅದನ್ನು ಭಾಷ್ಯಕಾರರು ಹೇಳಿದ್ರು. ಆದ್ದರಿಂದ ಇಲ್ಲಿ ಒಂದು ಶಬ್ದಕ್ಕೂ ಅರ್ಥಕ್ಕೂ ಮತ್ತು ಶಬ್ದಕ್ಕೂ ಅರ್ಥಕ್ಕೂ ಸಂಬಂಧವು ಅದು ಬೋಧ್ಯ ಬೋಧಕ ಭಾವ ಸಂಬಂಧ ಅಂತ ಅರ್ಥ. ಬೇರೆ ಯಾವುದೋ ಒಂದು ಸಂಬಂಧವೂ ಬೇಕಾಗಿಲ್ಲ. ಶಬ್ದದ ಅರ್ಥ ಹೀಗಿದೆ ಅಂತ ನಾವು ಊಹೆ ಮಾಡಿ ತಿಳಿದ್ರೆ ಅನುಮಾನವಾಗಿಬಿಡುತ್ತೆ. ಅದು ಶಬ್ದ ಪ್ರಮಾಣವಾಗಲ್ಲ, ಅನುಮಾನ ಪ್ರಮಾಣವಾಗೋಯ್ತು. ಪ್ರತ್ಯಕ್ಷ ಅನುಮಾನಗಳಿಗಿಂತ ಬೇರೆಯಾದದ್ದು ಶಬ್ದ ಪ್ರಮಾಣ. ವೇದಗಳು ನೇರವಾಗಿ ಅರ್ಥ ತಿಳಿಯುವಂತಹದ್ದು, ಅದು ವೇದದಿಂದಲೇ ತಿಳಿಯುತ್ತೆ. ವೇದದ ಶಬ್ದಗಳಿಗೆ ಅರ್ಥವತ್ತಾಗಿದೆ ಎಲ್ಲವೂ ಕೂಡ. ಆದರೆ ಒಂದು ಸಂಬಂಧದಿಂದ ತಿಳಿದ್ರೆ, ಹೊಗೆಯನ್ನು ನೋಡಿ ಬೆಂಕಿಯನ್ನು ಊಹಿಸೋದು ಮೊದಲಾದದ್ದು, ಅದಕ್ಕೆ ಕಾರ್ಯಕಾರಣ ಭಾವವಿದೆ, ಒಂದರಿಂದ ಒಂದಕ್ಕೆ ಜನ್ಯ ಜನಕ ಭಾವ ಮೊದಲಾದ ಸಂಬಂಧವಿದೆ. ಆದರೆ ಶಬ್ದಕ್ಕೂ ಅರ್ಥಕ್ಕೂ ಆ ರೀತಿಯಾದ ಸಂಬಂಧವಿಲ್ಲ. ಬೋಧ್ಯ ಬೋಧಕ ಭಾವ, ಶಬ್ದಗಳಿಗೆ ಸ್ವಾಭಾವಿಕವಾಗಿಯೇ ಬೋಧಕತ್ವ ಶಕ್ತಿ ಇದೆ ಅನ್ನೋದು ಒಂದು ಮುಖ್ಯವಾದ ವಿಷಯ. ಆದ್ದರಿಂದ ಇಲ್ಲಿ ಬೇರೆ ಸಂಬಂಧಾಂತರ ಇಲ್ಲ, ಬೇಕಾಗಿಲ್ಲ ನಮಗೆ. ಆದ್ದರಿಂದ ಇದು ನೇರವಾಗಿಯೇ ನಮಗೆ ತಿಳಿಯುತ್ತೆ. ಶಬ್ದಸ್ಯತು ಬೋಧ್ಯಬೋಧಕ ಭಾವ ಸಂಬಂಧ ಜ್ಞಾತವ್ಯ. ಆದ್ದರಿಂದ ಅದಕ್ಕಿಂತ ಬೇರೆಯಾಗಿ ಅತಿರೇಕೇಣ ಸಂಬಂಧ ಅಭಾವ. ಅದರಿಂದಲೇ ನೇರವಾಗಿ ಶಬ್ದಗಳ ಅರ್ಥವನ್ನು ತಿಳಿದುಕೊಳ್ಳಬಹುದು. ಕಾರ್ಯಾರ್ಥದಲ್ಲಿಯೇ ಇರಬೇಕು ಅನ್ನುವಂತಹ ಒಂದು ನಿಯಮ ಇಲ್ಲ ಅಂತ ಹೇಳಿ ಅದನ್ನು ಎಲ್ಲವೂ ಕೂಡ ಸ್ವಯಮಪಿ ಸರ್ವಂ ವಾಕ್ಯಜಾನಂ ಪ್ರಯುಕ್ತೆ, ತಾನೇ ತಿಳಿತಾನೆ. ಉತ್ಪಾದಕೋಪಿ ಪುರುಷಃ ಕಾರ್ಯಾರ್ಥೇ ವ್ಯುತ್ಪತ್ತಿಮಾನ್ ಇತಿ ನ ವಕ್ತವ್ಯಂ. ಯಾರು ಒಬ್ಬನಿಗೆ ಮೊದಲು ಅರ್ಥ ತಿಳಿದಿದೆಯೋ ಅವನಿಗೆ ಕಾರ್ಯಾರ್ಥದಿಂದಲೇ ತಿಳಿದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಸಿದ್ಧಾರ್ಥದಲ್ಲಿ ವ್ಯುತ್ಪತ್ತಿ ಮದ್ಭಿಹಿ, ಯಾರಿಗೆ ಅರ್ಥ ತಿಳಿದಿದೆಯೋ, ವ್ಯುತ್ಪತ್ತಿ ಇದೆಯೋ, ಸಿದ್ಧವಾದ ಶಬ್ದ ವಸ್ತುಗಳ ವಿಷಯದಲ್ಲಿ ಪ್ರಯೋಗಿಸುವ ಶಬ್ದಗಳಲ್ಲಿ ಯಾರಿಗೆ ವ್ಯುತ್ಪತ್ತಿ ಇದೆಯೋ, ಬಾಲೈಹಿ ಶಬ್ದ ಪ್ರಯೋಗ ದರ್ಶನಾತ್, ಬಾಲರಿದ್ದಲೂ ಕೂಡ ಅಂತಹ ಶಬ್ದಗಳಲ್ಲಿ ವ್ಯುತ್ಪತ್ತಿಯು ತಿಳಿದು ಬರೋದರಿಂದ ತದ್ ವ್ಯುತ್ಪಾದಕ ವಾಕ್ಯ ಪ್ರಯೋಕ್ತ ಪುರುಷೋಪಿ ಸಿದ್ಧಾರ್ಥೇ ವ್ಯುತ್ಪತ್ತಿಮಾನ್ ಇತಿ ದೃಷ್ಟ ಪ್ರಕಾರೇಣ ಅಭ್ಯುಪಗಮ್ಯತಾಂ.
ಇತ್ಯಾದಿಪ್ರಾಯ ಅಭಿಪ್ರಾಯೇಣ ಸರ್ವಂ ವಾಕ್ಯಜಾತ್ ಸ್ವಯಮಪಿ ಸರ್ವಂ ವಾಕ್ಯಂ ಪ್ರಯುಕ್ತೆ. ಆ ಶಿಶುವು ಎಲ್ಲವನ್ನು ತಿಳಿದುಕೊಂಡು ತಾನೂ ಕೂಡ ಈ ಶಬ್ದಗಳನ್ನೆಲ್ಲ ವಾಕ್ಯದಲ್ಲಿ ಪ್ರಯೋಗ ಮಾಡೋಕ್ಕೆ ಆರಂಭಿಸುತ್ತೆ. ಆದ್ದರಿಂದ ಅದಕ್ಕೆ ಕಾರ್ಯದಲ್ಲಿ ಅನ್ವಯವಾಗಿಯೇ ತಿಳಿಬೇಕು ಅನ್ನುವುದು ಬೇಕಾಗಿಲ್ಲ ಅಂತ ಹೇಳಿದ್ರಿಂದ ಇಲ್ಲಿ ಅಭೀತ ಅನ್ವಯ ಪ್ರಸಂಗವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾತಿಸ್ವಿಕ ವ್ಯುತ್ಪತ್ತೇ ಅನ್ವಿತಾಭಿಧಾನ ವ್ಯುತ್ಪತ್ತಿ ಉಪಯೋಗಿತ್ವಾತ್ ಅಂತ ಹೇಳಿ ಅದನ್ನು ಇಲ್ಲಿ ಎರಡು ವಿಧವಾದ ವಾದಗಳು, ಅನ್ವಿತ ಅಭಿಹಿತ ಅನ್ವಯ, ಅನ್ವಿತ ಅಭಿಧಾನ ಅಂತ. ಅಭಿಧಾನ ಅಂತ ಹೇಳಿದ್ರೆ ಅದರ ಒಂದು ತಾತ್ಪರ್ಯ ಅಂತ ಇಟ್ಕೊಳ್ಬೋದು. ಒಂದು ವಾಕ್ಯದಿಂದ ತಿಳಿಯುವಂತಹ ಅರ್ಥ, ಅದು ಅಭಿಧಾನ. ಒಂದು ವಾಕ್ಯವು ಒಂದು ಅರ್ಥವನ್ನು ತಿಳಿಸುತ್ತೆ. ಆ ವಾಕ್ಯದಲ್ಲಿ ಅನೇಕ ಪದಗಳಿರುತ್ತೆ. ಆ ಪದಗಳಿಗೆಲ್ಲ ಆ ಪದಗಳ ಅರ್ಥಗಳೆಲ್ಲ ಒಂದೊಂದು ಅರ್ಥ ತಿಳಿಯುತ್ತೆ. ಒಂದು ಪದವನ್ನು ನಾವು ಓದಿದ್ರೆ ಒಂದು ಅರ್ಥ ತಿಳಿಯುತ್ತೆ ನಮಗೆ. ಆ ಅರ್ಥವನ್ನು ತಿಳಿದುಕೊಂಡು ಎಲ್ಲ ಒಂದೊಂದು ಶಬ್ದಕ್ಕೂ ಅರ್ಥವನ್ನೆಲ್ಲ ತಿಳಿದುಕೊಂಡು ಆಮೇಲೆ ವಾಕ್ಯದ ಅರ್ಥವನ್ನು ನಾವು ಹೇಗೆ ತಿಳಿತೀವಿ ಅಂತ ಹೇಳಿದ್ರೆ, ನಾವು ಹೇಳುವ ವಾದ ಏನು ಅಂದರೆ, ಆ ಶಬ್ದಗಳು ಸ್ವತಃ ಇತರ ಶಬ್ದಗಳೊಡನೆ ಅನ್ವಿತವಾಗಿಯೇ ನಮಗೆ ಅರ್ಥವನ್ನು ತಿಳಿಸುತ್ತೆ. ಮೊದಲ ಸರಿಯೇ ವಾಕ್ಯವನ್ನು ಓದುವಾಗ ಅದರಲ್ಲಿ ಆಕಾಂಕ್ಷ, ಯೋಗ್ಯತಾ, ಆಸಕ್ತಿ ಅನ್ನುವಂತಹ ಮೂರು ವಿಷಯಗಳು ಬರುತ್ತೆ ವಾಕ್ಯದಲ್ಲಿ. ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದದ ಆಕಾಂಕ್ಷೆ ಇದೆ, ಎಕ್ಸ್ಪೆಕ್ಟೇಷನ್. ಒಂದು ಕರ್ತೃಪದ ಇದಿರೋ ಒಂದು ಕ್ರಿಯಾಪದ ಇರಬೇಕು. ಈ ರೀತಿಯಾಗಿ ಆಕಾಂಕ್ಷೆ ಇರುತ್ತೆ. ಹಾಗೆ ಅದರೊಡನೆ ಯೋಗ್ಯತೆ ಇರಬೇಕು. ಎರಡಕ್ಕೂ ಕೂಡ ಒಂದು ಯೋಗ್ಯತೆ. ಶಬ್ದಗಳನ್ನು ಸುಮ್ಮನೆ ಯಾವುದೋ ಒಂದು ಸಂಬಂಧವಿಲ್ಲದೆ ಇರುವ ಶಬ್ದಗಳನ್ನು ಹೇಳಿದ್ರೆ, ಅಶ್ವಹ, ಗಜಹ ಹೀಗೆಲ್ಲ ಹೇಳಿದ್ರೆ ಏನು ಅದಕ್ಕೆ ಎಕ್ಸ್ಪೆಕ್ಟೇಷನ್ ಏನಕ್ಕೋಸ್ಕರ ಪ್ರಯೋಗ ಮಾಡ್ತಾ ಇದ್ದೀವಿ ಶಬ್ದಗಳು? ಒಂದಕ್ಕೊಂದರ ಆಕಾಂಕ್ಷೆ ಇರಬೇಕು. ಯಾಕೆ ಇದನ್ನು ಉಪಯೋಗಿಸ್ತಾ ಇದ್ದೀವಿ ಈ ಶಬ್ದವನ್ನು ಈ ವಾಕ್ಯದಲ್ಲಿ? ಮತ್ತೆ ಎರಡು ಒಟ್ಟಿಗೆ ಸೇರಿಸಿ ಹೇಳಿರಬೇಕು. ಒಂದು ಶಬ್ದ ಬೆಳಿಗ್ಗೆ ಹೇಳಿ ಇನ್ನೊಂದು ಮಧ್ಯಾಹ್ನ ಹೇಳಿದ್ರೆ ವಾಕ್ಯದ ಅರ್ಥ ತಿಳಿಯಕ್ಕೆ ಸಾಧ್ಯವಾಗೋದಿಲ್ಲ. ಆಸಕ್ತಿ ಅಂತ ಹೆಸರು, ಅದಕ್ಕೆ ಸೇರಿಸಿದ ಹಾಗೆ ಬರುತ್ತೆ ವಾಕ್ಯದಲ್ಲಿ. ಯೋಗ್ಯತೆ, ಆಕಾಂಕ್ಷ, ಆಸಕ್ತಿ ಅಂತ ಹೇಳಿ ಮೂರು ವಿಷಯಗಳಿರಬೇಕು. ಈ ಶಬ್ದಗಳು ಸ್ವತಃ ಅನ್ವಯವನ್ನು ನಮಗೆ ತಿಳಿಸಿ ವಾಕ್ಯಾರ್ಥವನ್ನು ಬೋಧಿಸುತ್ತೆ. ಆ ಅನ್ವಯವನ್ನು ಮೊದಲು ತಿಳಿದು ಅದಾದ ಮೇಲೆ ವಾಕ್ಯಾರ್ಥವನ್ನು ನಾವು ತಿಳಿದುಕೊಳ್ತೀವಿ. ಇದು ಅನ್ವಿತವಾದ ಅಭಿಧಾನ. ಮೊದಲು ಅನ್ವಯವನ್ನು ತಿಳಿದು ಪದಗಳಿಗೆ ಅನ್ವಿತವಾಗಿಯೇ ಅರ್ಥವನ್ನು ತಿಳಿಸುತ್ತವೆ. ಒಂದು ಶಬ್ದಕ್ಕೆ ಎಷ್ಟೋ ಅರ್ಥಗಳಿರುತ್ತೆ, ಆದರೆ ವಾಕ್ಯದಲ್ಲಿ ಉಪಯೋಗಿಸುವಾಗ ಈ ಶಬ್ದಕ್ಕೆ ಈ ವಾಕ್ಯದಲ್ಲಿ ಇತರ ಶಬ್ದಗಳೊಡನೆ ಹೇಗೆ ಅನ್ವಯ ಅನ್ನುವುದನ್ನು ವಾಕ್ಯ ನೋಡಿದಾಗಲೇ ನಮಗೆ ಶಬ್ದಗಳು ಪರಸ್ಪರ ನೋಡಿದಾಗ ತಿಳಿದು ಅದು ಒಂದು ವಾಕ್ಯಾರ್ಥವನ್ನು ನಮಗೆ ತಿಳಿಸುತ್ತೆ. ಇದು ಅನ್ವಿತವಾದ ಅಭಿಧಾನ. ವಿಧಾನ ಅಂದರೆ ಅದರ ಅರ್ಥ ಹೇಳೋದು, ವಾಕ್ಯವದ್ದು ಅರ್ಥ ಅಂತ ತಿಳಿಯೋದು. ಅನ್ವಿತಾಭಿಧಾನವಾದ ಅಂತ ಹೆಸರು. ಅಭಿಹಿತ ಅನ್ವಯ ಅಂತ ಹೇಳಿದ್ರೆ, ಮೊದಲು ಒಂದು ವಾಕ್ಯ ಓದಿದ್ರೆ ಶಬ್ದಗಳು ಒಂದು ಅರ್ಥ ತಿಳಿಯುತ್ತೆ. ಅದು ತಿಳಿದ ಮೇಲೆ ಈ ವಾಕ್ಯದ ಒಂದು ತಾತ್ಪರ್ಯ ಮೊದಲೇ ನಾವು ನಿಶ್ಚಯ ಮಾಡಿರಬೇಕು. ನಿಶ್ಚಯ ಮಾಡಿ ಈ ವಾಕ್ಯದ ತಾತ್ಪರ್ಯಕ್ಕೆ ಈ ಶಬ್ದಗಳು ಸರಿಯಾಗಿದೆಯೇ ಇಲ್ಲವೇ ಅರ್ಥ ಅನ್ನೋದನ್ನು ವಿಚಾರ ಮಾಡಿ, ಮತ್ತೆ ಆ ಶಬ್ದಗಳನ್ನು ನೋಡಿ ಆ ವಾಕ್ಯದ ತಾತ್ಪರ್ಯಕ್ಕೆ ಅನುಗುಣವಾಗಿ ಶಬ್ದಗಳ ಅರ್ಥಗಳನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಆ ರೀತಿ ಇದು ಅಭೀತ ಅನ್ವಯ ಅಂತ ಅರ್ಥ. ಅದಕ್ಕೆ ಮೊದಲು ವಾಕ್ಯಾರ್ಥ ನಿಶ್ಚಯ ಮಾಡಬೇಕು. ದೇವದತ್ತ ಅಂತ ಒಬ್ಬ ಇದ್ದಾನೆ. ಅವನು ಜೀವನದಲ್ಲಿ ಎಂದೂ ನಿಜನೇ ಹೇಳಿಲ್ಲ ಅಂತ ನಮಗೆ ತಿಳಿದಿದೆ. ಯಾವಾಗಲೂ ನೋಡಿದ್ರು ಸುಳ್ಳು ಹೇಳ್ತಾ ಇರ್ತಾನೆ ಅವನು, ಅದು ನಮಗೆ ಚೆನ್ನಾಗಿ ತಿಳಿದಿದೆ. ಅವನು ಯಾರೋ ಯಜ್ಞದತ್ತ ಬಹಳ ಒಳ್ಳೆಯವನು ಅಂತ ಹೇಳ್ತಾನೆ. ಯಜ್ಞದತ್ತನು ಬಹಳ ಒಳ್ಳೆಯವನು, ಮೂರು ಶಬ್ದ ಉಪಯೋಗಿಸ್ದ. ಈ ಶಬ್ದಗಳಿಗೆ ಅರ್ಥ ನಮಗೊಂದು ತಿಳಿಯಿತು. ಅದಾದ ಮೇಲೆ ಈ ದೇವದತ್ತ ಜೀವನದಲ್ಲಿ ಎಂದು ನಿಜಾನೇ ಹೇಳಿಲ್ಲ ಅಂತ ನಮಗೆ ತಾತ್ಪರ್ಯ ಹೇಳಿದಾಗ ಮತ್ತೆ ಹೋಗಿ ಆ ವಾಕ್ಯನ ಶಬ್ದಗಳನ್ನು ನೋಡಬೇಕು. ಆ ಒಳ್ಳೆಯವನು ಅರ್ಥ ಇರಲ್ಲ, ಅವನು ಕೆಟ್ಟವನು ಅಂತಾನೆ ಇವನ ಅಭಿಪ್ರಾಯ. ಸುಳ್ಳು ಹೇಳ್ತಾ ಇದ್ದಾನೆ ಇವನು, ಜೀವನವೆಲ್ಲ ಸುಳ್ಳೇ ಹೇಳ್ತಾನೆ ಇವನು. ಆದ್ದರಿಂದ ಒಳ್ಳೆಯವನು ಅಂತ ಅರ್ಥ ತಗೊಳಕ್ಕಾಗೋದಿಲ್ಲ ಅಲ್ಲಿ. ಅದಕ್ಕೆ ಕೆಟ್ಟವನು, ಅದಕ್ಕೆ ವಿರುದ್ಧವಾದ ಅರ್ಥ ತಗೋಬೇಕು. ಅಥವಾ ಅವನು ಬೇರೆ ಯಾವುದೋ ಒಂದು ಇದರಿಂದ ಹೇಳ್ತಾ ಇರ್ಬೋದು. ಆದ್ದರಿಂದ ಈ ರೀತಿ ಅಭೀತವಾದ ಅನ್ವಯ. ಶಬ್ದಗಳಿಗೆ ಮೊದಲು ಒಂದು ಅರ್ಥ ತಿಳಿದ್ರು
ತಾತ್ಪರ್ಯವನ್ನು ನಾವು ನಿಶ್ಚಯ ಮಾಡಿ ತಾತ್ಪರ್ಯವು ಹೀಗಿರಕ್ಕೆ ಸಾಧ್ಯವಿಲ್ಲ ಈ ಶಬ್ದಗಳಿಗೆ ಅರ್ಥ, ಮತ್ತೆ ಶಬ್ದಗಳನ್ನು ಹೋಗಿ ನೋಡಿ ಅದರ ಅರ್ಥಗಳನ್ನು ಬದಲಿಸಿ ತಾತ್ಪರ್ಯಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಅಭಿಹಿತ ಅನ್ವಯವಾದ ಅಂತ ಹೆಸರು. ಈ ರೀತಿಯೇ ಅವರು ಭಾಟರು ನಿರ್ವಾಹ ಮಾಡ್ತಾರೆ ವಾಕ್ಯಾರ್ಥಗಳನ್ನೆಲ್ಲ. ತುಂಬ ವಿಸ್ತಾರವಾದ ವಾದಗಳು ಇದೆಲ್ಲ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದೆಲ್ಲ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟು. ಬ್ರಹ್ಮ ಅಂತ ಹೇಳಿದಾಗ ಸತ್ಯತ್ವ, ಜ್ಞಾನತ್ವ, ಅನಂತತ್ವ ಮೂರು ಶಬ್ದಗಳು ಹೇಳಿದೆ. ಬ್ರಹ್ಮ ಅಂತ ಹೇಳಿದೆ, ಇಲ್ಲಿ ಎಲ್ಲ ವಿಶಿಷ್ಟವಾದದ್ದು ತೋರ್ತಾ ಇದೆ. ಆದರೆ ಬ್ರಹ್ಮ ನಿರ್ವಿಶೇಷ ಅನ್ನೋದು ಶ್ರುತಿಗಳ ತಾತ್ಪರ್ಯ. ಆದ್ದರಿಂದ ಇದು ಸತ್ಯ ಅನ್ನೋದು ಸತ್ಯತ್ವ ವಿಶಿಷ್ಟತ್ವವನ್ನು ತಿಳಿಸೋಕ್ಕೆ ಸಾಧ್ಯವಿಲ್ಲ. ಮತ್ತೆ ಹೋಗಿ ವಿಸಿಟ್ ಮಾಡಿದ್ರೆ ಅಲ್ಲಿ ವಾಕ್ಯವನ್ನು ನೋಡಿದ್ರೆ ಸತ್ಯ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಸತ್ಯಕ್ಕೆ ವಿರುದ್ಧವಾದ ಇರಬೇಕಿದು, ಸತ್ಯವಲ್ಲ ಅಂತ ಹೇಳುವುದು ಇದರ ಅಭಿಪ್ರಾಯವಿರಬೇಕು. ಆದ್ದರಿಂದ ಸತ್ಯ ಶಬ್ದಕ್ಕೆ ಅಸತ್ಯವಲ್ಲ ಅನ್ನೋದನ್ನು ನಿಶ್ಚಯ ಮಾಡಬೇಕು ಅರ್ಥ. ಜ್ಞಾನ ಯಾಕೆ ಅಂದರೆ ಸತ್ಯವೇ ಜ್ಞಾನವೇ ಅದುವೇ ಬ್ರಹ್ಮ ಒಂದೇ. ಬ್ರಹ್ಮವು ಬರೀ ಜ್ಞಾನ ಅಂತ ಹೇಳಿರೋದ್ರಿಂದ ಅನೇಕ ವಿಶೇಷಣಗಳಿದ್ದರೆ ಅನೇಕ ವಿಶೇಷಗಳಿರಬೇಕು. ಆದ್ದರಿಂದ ಇದು ವಿಶಿಷ್ಟವಾದ ಪದಾರ್ಥವನ್ನು ತಿಳಿಸೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಒಂದೊಂದು ಶಬ್ದಗಳು ಕೂಡ ಅದರ ವಿರುದ್ಧವಾದ ಆಕಾರವನ್ನು ತಿಳಿಸೋಕ್ಕೆ ಹೊರಟಿದೆ ಅಂತ ನಿಶ್ಚಯ ಮಾಡಿ ಆ ಶಬ್ದಗಳ ಅರ್ಥವನ್ನು ಅದಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಅಭೀತ ಅನ್ವಯವಾದ ಅಂತ ಹೆಸರು. ಅನ್ವಿತಾ ವಿಧಾನದಲ್ಲಿ ಹಾಗಲ್ಲ. ಶಬ್ದಗಳನ್ನು ನೇರವಾಗಿ ನೋಡಿ ಅರ್ಥವನ್ನು ಏನು ಹೇಳಿದೆಯೋ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ಕೊಳ್ಳಿ. ಇವಾಗ ಸತ್ಯತ್ವ, ಜ್ಞಾನತ್ವ, ಅನಂತತ್ವ ವಿಶಿಷ್ಟವಾದ ಬ್ರಹ್ಮ ತಿಳಿಯುತ್ತೆ. ವಿಶೇಷಣಗಳು ಬಹಳವಾಗಿದ್ದರೆ ವಿಶೇಷ ಬಹಳವಾಗಿರಬೇಕು, ಅನೇಕವಾಗಿರಬೇಕು ಅನ್ನೋದು ಸಾಮಾನ್ಯವಾದ ನ್ಯಾಯ. ಆದರೆ ವಿಶೇಷಣಗಳು ವಿರುದ್ಧವಾಗಿಲ್ಲದೆ ಹೋದರೆ ಪರಸ್ಪರ ಒಂದೇ ಪದಾರ್ಥವನ್ನೇ ಅನೇಕ ವಿಶೇಷಣಗಳು ವಿಶೇಷಿಸಬಹುದು. ಈಗ ಬಿಳಿ ಕಪ್ಪು ಬಟ್ಟೆ ಅಂತ ಹೇಳಿದ್ರೆ ಬಿಳಿ ಕಪ್ಪು ಅನ್ನೋ ಎರಡು ವಿಶೇಷಣಗಳು ಒಂದೇ ಬಟ್ಟೆಯನ್ನು ವಿಶೇಷಿಸಕ್ಕಾಗೋದಿಲ್ಲ. ಯಾಕೆ ಅಂದರೆ ಬಿಳಿಯು ಕಪ್ಪು ವಿರೋಧವಾಯಿತು ಒಂದಕ್ಕೆ. ಇಲ್ಲ ಬಿಳಿ ಇರಬೇಕು, ಇಲ್ಲ ಕಪ್ಪಗಿರಬೇಕು. ಎರಡು ವಿರುದ್ಧವಾದ ವಿಶೇಷಣಗಳು, ಆಗ ಎರಡು ವಿಶೇಷಗಳಾಗಬೇಕು. ವಿಶೇಷಣ ಬಹುತ್ವದಿಂದ ವಿಶೇಷ ಬಹುತ್ವ, ಎರಡು ಬಟ್ಟೆಗಳಿರಬೇಕಲ್ಲಿ ಆವಾಗ. ಆದರೆ ಬಿಳಿಯಾದದ್ದು, ಉದ್ದವಾದದ್ದು ಬಟ್ಟೆ ಅಂತ ಹೇಳಿದ್ರೆ ಉದ್ದವಾದದ್ದು ಅನ್ನೋ ವಿಶೇಷಣಕ್ಕೂ ಬಿಳಿ ಅನ್ನೋ ವಿಶೇಷಣಕ್ಕೂ ವಿರೋಧವಿಲ್ಲ. ಎರಡು ವಿಶೇಷಣಗಳು ಒಂದೇ ಬಟ್ಟೆಯನ್ನೇ ವಿಶೇಷಿಸ್ಬೋದು. ಇಲ್ಲಿ ಯಾವ ವಿರೋಧವೂ ಇಲ್ಲ. ಇಲ್ಲಿ ವಿಶೇಷ ಬಹುತ್ವ ಅನ್ನೋದು ಬರೋದಿಲ್ಲ. ಆದ್ದರಿಂದ ಇದೆಲ್ಲ ವಾಕ್ಯಾರ್ಥ ವಿಚಾರ ಮಾಡುವಾಗ ಮಾಡುವಂತಹ ವಿಷಯಗಳು. ಆದ್ದರಿಂದ ಸತ್ಯತ್ವ, ಜ್ಞಾನತ್ವ, ಅನಂತತ್ವ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಸತ್ಯತ್ವ ವಿಶಿಷ್ಟವಾದದ್ದು ಬ್ರಹ್ಮ ಅಂತ ಸತ್ಯ ಶಬ್ದದಿಂದ ನಿರ್ಧಾರ ಮಾಡಿದ್ರೆ, ಜ್ಞಾನ ಅನ್ನುವಾಗ ಸತ್ಯತ್ವ ವಿಶಿಷ್ಟವಾದ ಬ್ರಹ್ಮವು ಜ್ಞಾನತ್ವ ವಿಶಿಷ್ಟ ಅಂತ ಹೇಳಬೇಕು. ಆಗ ಜ್ಞಾನತ್ವವು ಸತ್ಯತ್ವವನ್ನು ವಿಶೇಷಿಸಬೇಕಾಗುತ್ತೆ. ಒಂದು ಗುಣ ಇನ್ನೊಂದು ಗುಣವನ್ನು ಹೇಗೆ ವಿಶೇಷಿಸುತ್ತೆ? ಗುಣಕ್ಕೆ ಗುಣವಾಗೋದಿಲ್ಲವಲ್ಲ. ಆದ್ದರಿಂದ ನೀವು ಸತ್ಯತ್ವ, ಜ್ಞಾನತ್ವ ಅನ್ನುವಾಗ ಸತ್ಯತ್ವ ವಿಶಿಷ್ಟವಾದ ಬ್ರಹ್ಮ, ಅದಕ್ಕೆ ಜ್ಞಾನತ್ವ ಗುಣವನ್ನು ಹೇಳ್ತಿರೋ ಹೇಗೆ? ಈಗೆಲ್ಲ ವಿಚಾರ ಮಾಡ್ತಾರೆ ಅವರು ಆಕ್ಷೇಪ ಮಾಡುವಾಗ. ಹಾಗಲ್ಲ, ಇದೆಲ್ಲ ಸಾಮಾನಾಧಿಕರಣದಲ್ಲಿ ಒಂದೊಂದು ಶಬ್ದವು ಬೇರೆ ಬೇರೆ ವಿಷಯಗಳನ್ನು ತಿಳಿಸೋಕ್ಕೆ ಹೊರಟಿದೆ. ಭಿನ್ನ ಪ್ರವೃತ್ತಿ ನಿಮಿತ್ತಾನ ಶಬ್ದಾನ ಏಕಸ್ಮಿನ್ ಅರ್ಥೇ ವೃತ್ತಿ ಅಂತ ಹೇಳಿ ಇದು ಒಂದು ಆಕಾರವನ್ನು ತಿಳಿಸುತ್ತೆ, ಇದು ಒಂದು ಆಕಾರ ತಿಳಿಸುತ್ತೆ, ಇದು ಒಂದು ಆಕಾರವನ್ನು ತಿಳಿಸುತ್ತೆ. ಹೀಗೆ ಹೇಳೋದ್ರಿಂದ ಸತ್ಯತ್ವವೇ ಬೇರೆಯ ಒಂದು ಆಕಾರ, ಜ್ಞಾನತ್ವ ಒಂದು ಆಕಾರ, ಅನಂತತ್ವ ಒಂದು ಆಕಾರ. ಈ ಮೂರು ಆಕಾರಗಳನ್ನು ಹೊಂದಿರುವಂತಹ ಪದಾರ್ಥ ಬ್ರಹ್ಮ ಅನ್ನುವ ಅರ್ಥ ಮಾಡಿದ್ರೆ ಯಾವ ವಿರೋಧವೂ ಇಲ್ಲ. ಅವರಿಗೂ ಈ ವಿರೋಧ ಬರುತ್ತೆ. ಯಾಕೆ ಅಂದರೆ ಸತ್ಯವೇ ಬ್ರಹ್ಮ ಅಂತ ಹೇಳಿದ್ರೆ ಮೂರು, ಬ್ರಹ್ಮ ಬರೀ ಜ್ಞಾನ ಅಂತ ಹೇಳಿದ್ರೆ ಸತ್ಯ, ಜ್ಞಾನ, ಅನಂತ ಮೂರು ಶಬ್ದಗಳು ಯಾಕೆ ಬೇಕು? ಮೂರು ಶಬ್ದಗಳಿಂದ ಯಾಕೆ ಈ ಬ್ರಹ್ಮವನ್ನು ಇದಲ್ಲ ಅದಲ್ಲ ಅದಲ್ಲ ಅಂತ ಹೇಳಬೇಕು? ಒಂದು ಹೇಳಿದರೆ ಸಾಕಾಗಿರೋದಲ್ಲ. ಇದೆಲ್ಲ ಅಂದ್ಬಿಟ್ರೆ ಮಿಕ್ಕಿದ ಯಾವುದು ಅಲ್ಲ ಅಂತ ಅರ್ಥವಾಗುತ್ತೆ. ಅಂದರೆ ಒಂದೊಂದು ಶಬ್ದವನ್ನು ಹೇಳಿ ಇದೂ ಅಲ್ಲ, ಇದೂ ಅಲ್ಲ, ಇದೂ ಅಲ್ಲ ಅಂತ ಹೇಳಬೇಕು ಬ್ರಹ್ಮವನ್ನು. ಆದ್ದರಿಂದ ಒಂದೊಂದು ಶಬ್ದಕ್ಕೂ ಪ್ರಯೋಜನ ಇದೆ ಅಂತ ವಾದ ಮಾಡ್ತಾರೆ. ಇದೆಲ್ಲ ಸತ್ಯ ತತ್ವಮಸಿ ಮೊದಲಾದ ವಾಕ್ಯಾರ್ಥ ಜ್ಞಾನದಲ್ಲಿ ಹಿಂದೆ ಇದೆಲ್ಲ ಬಂತು. ಅದರಲ್ಲಿ ಈ ರೀತಿಯಾಗಿ ವಾಕ್ಯಾರ್ಥ ವಿಚಾರವನ್ನು ಮಾಡೋ ವಿಷಯದಲ್ಲಿ ಅಭಿಪ್ರಾಯ ಭೇದಗಳಿದೆ.
ನಾವು ಮಾಡೋದು ನೇರವಾಗಿ ಪ್ರಾಭಾಕರರು ಮಾಡುವಂತಹ ಅವರ ವಾದವನ್ನು ನಾವು ಒಪ್ಕೊಳ್ತೇವೆ. ಅದಕ್ಕೆ ಅನ್ವಿತ ಅಭಿಧಾನ. ವಾಕ್ಯಗಳಲ್ಲಿ ಶಬ್ದಗಳು ಒಂದಕ್ಕೆ ಒಂದು ಪರಸ್ಪರ ಅನ್ವಿತವಾಗಿ ಒಂದು ಅರ್ಥವನ್ನು ನಮಗೆ ಬೋಧಿಸುತ್ತೆ ಅನ್ನೋದು ಮುಖ್ಯವಾದ ವಿಷಯ. ಅನ್ವಿತವಾಗಿಯೇ ಅರ್ಥವನ್ನು ಬೋಧಿಸುತ್ತೆ. ನಾವು ಪದಗಳನ್ನು ನೋಡಿದಾಗಲಿ ಅದರ ಒಂದು ಅನ್ವಯ ನಮಗೆ ತಿಳಿದು ಈ ಅನ್ವಯದಿಂದ ವಾಕ್ಯಾರ್ಥದ ಜ್ಞಾನ ಉಂಟಾಗುತ್ತೆ. ಆದ್ದರಿಂದ ಅದಕ್ಕೆ ಅಭಿಹಿತ ಅನ್ವಯವಾದದಲ್ಲಿ ದೋಷಗಳಿದೆ. ಮೊದಲು ಶಬ್ದದ ಅರ್ಥ ತಿಳಿಬೇಕು. ಅವ್ರು ಹೇಳ್ತಾರೆ ಶಬ್ದಗಳು ಅದರ ಅರ್ಥವನ್ನು ತಿಳಿಸಿ ಹೋಗ್ಬಿಡುತ್ತೆ. ಆಮೇಲೆ ನಮಗೆ ವಾಕ್ಯಾರ್ಥ ಏನು ಅನ್ನೋದು ನಿಶ್ಚಯ ಮಾಡೋದ್ರಿಂದ ಮತ್ತೆ ವಾಕ್ಯಾರ್ಥಕ್ಕೆ ಈ ಶಬ್ದಗಳ ಅರ್ಥಗಳ ವಿರೋಧ ಇದ್ದರೆ ಮತ್ತೆ ಹೋಗಿ ಶಬ್ದಗಳನ್ನು ಪರೀಕ್ಷೆ ಮಾಡಿ ಅದರ ಅರ್ಥಗಳನ್ನು ಈ ವಾಕ್ಯಾರ್ಥಕ್ಕೆ ಅನುಗುಣವಾಗಿ ಬದಲಾಯಿಸ್ಕೊಳ್ಬೇಕು. ಆ ಅರ್ಥವನ್ನು ಹಾಗೆ ಮಾಡ್ಕೊಳ್ಬೇಕು. ಹೀಗೆ ಹೇಳ್ತಾರೋ ಅದರಲ್ಲಿ ದೋಷವಿದೆ. 2-3 ಸತಿ ಅದಕ್ಕೆ ಚಕ್ರಾದೋಷ, ಚಕ್ರಾಕಾರ ದೋಷ ಅಂತ ಹೇಳ್ತೀವಿ ಅದಕ್ಕೆ. ಅದೆಲ್ಲ ದೋಷಗಳೆಲ್ಲ ಹೇಳ್ತಾರೆ ಈ ರೀತಿ. ಆದರೆ ಮುಖ್ಯವಾಗಿ ನಾವು ತಿಳಿಯೋದು ನಮಗೆ ಅನ್ವಿತವಾದ ಅಭಿಧಾನ. ಅನ್ವಯ ಮೊದಲು ತಿಳಿಯುತ್ತೆ ಸ್ಪಷ್ಟವಾಗಿ. ಒಂದು ಶಬ್ದವಾಕ್ಯಗಳು ಪ್ರಯೋಗ ಮಾಡಿದ್ರೆ ಅದೆಲ್ಲವೂ ಪರಸ್ಪರ ಅನ್ವಿತವಾಗಿಯೇ ನಮಗೆ ಒಂದು ವಾಕ್ಯಾರ್ಥವನ್ನು ಬೋಧಿಸುತ್ತೆ ಅನ್ನೋದು ಪ್ರಧಾನವಾದದ್ದು. ವೇದಗಳಲ್ಲಿ ಎಲ್ಲ ಇದರಲ್ಲಿಯೂ ಹಾಗೆಯೇ. ಆದ್ದರಿಂದ ಮುಖ್ಯವಾಗಿ ಸ್ವಾಮಿ ದೇಶಿಕನ್ ವಿಚಾರ ಮಾಡ್ತಾರೆ. ಕೆಲವು ಕಡೆ ಅಭಿಧಾನ್ವಯ ಹೇಳಿದೆಯಲ್ಲ, ರಾಮಾನುಜರು ಹೇಳಿದ್ರೆ ಹಾಗಿದೆ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಅದನ್ನೆಲ್ಲ ಸ್ವಾಮಿ ದೇಶಿಕನ್ ನ್ಯಾಯ ಸಿದ್ಧಾಂತ ನ್ಯಾಯ ಪರಿಶುದ್ಧಿಯಲ್ಲೆಲ್ಲ ತುಂಬ ವಿಸ್ತಾರವಾಗಿ ವಿಚಾರ ಮಾಡಿ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ತಂದೆಯ ಒಂದು ಪುಸ್ತಕ ಇದೆ, ವಿಶಿಷ್ಟಾದ್ವೈತಿಕ ಎಪಿಸ್ಟಮಾಲಜಿ ಅಂತ ಹೇಳಿ. ಆ ಪುಸ್ತಕದಲ್ಲಿ ಇದೆಲ್ಲ ವಿಸ್ತಾರವಾಗಿ ನಮ್ಮ ತಂದೆ ವಿಚಾರ ಮಾಡಿದ್ದಾರೆ. ನ್ಯಾಯ ಸಿದ್ಧಾಂತ ನ್ಯಾಯ ಪರಿಶುದ್ಧಿಯಿಂದ ಎಲ್ಲ ಪ್ರಮಾಣಗಳನ್ನು ತೆರೆದು ಇದನ್ನೆಲ್ಲ ವಿವರಿಸಿದ್ದಾರೆ. ಅದರಲ್ಲಿ ಇಂಗ್ಲೀಷಿನಲ್ಲಿ ಬರೆದಿರೋ ಪುಸ್ತಕ. ಅದರಲ್ಲಿ ಈ ವಿಷಯಗಳೆಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಳ್ಬೋದು. ಸ್ವಲ್ಪ ಇದು ಟೆಕ್ನಿಕಲ್, ಇದು ಆಳವಾದ ವಿಚಾರ. ವಿಶಿಷ್ಟಾದ್ವೈತಿಕ್ ಎಪಿಸ್ಟಮಾಲಜಿ ಅಂತ ಹೇಳಿ, ಎಪಿಸ್ಟಮಾಲಜಿ ಅಂಡ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಆ ಪುಟಗಳನ್ನೆಲ್ಲ ನಾನು ಹಿಂದೆ ಶ್ರೀಭಾಷ್ಯ ಕ್ಲಾಸ್ ಮಾಡುವಾಗ ಶೇರ್ ಮಾಡಿದ್ದೆ. ಅದನ್ನು ಆ ಶ್ರೀಭಾಷ್ಯ ಕ್ಲಾಸಲ್ಲಿ ನಮ್ಮ ಅದರಲ್ಲಿ ಇನ್ನೂ ಇದ್ರೂ ಇರಬಹುದು, ಗೊತ್ತಿಲ್ಲ. ಆದರೆ ಅದರಲ್ಲಿ ಅನ್ವಿತಾಭಿಧಾನ ಅಭಿಧಾನ್ವಯವನ್ನು ಎಪಿಸ್ಟಮಾಲಜಿ ಪುಸ್ತಕದಿಂದ ನಾನು 2-3 ಪೇಜ್ಗಳು ಅದನ್ನು ತೆಗೆದು ಶೇರ್ ಮಾಡಿದ್ದೆ ನಾನು ನಮ್ಮ ತಂದೆಯ ಪುಸ್ತಕದಿಂದ. ಅದು ನೋಡಿದ್ರೆ ಆಮೇಲೆ ಶೇರ್ ಮಾಡ್ತೀನಿ ತೆಗೆದು. ಮತ್ತೆ ಈ ಒಂದು ಇವಾಗ ಮತ್ತೆ ಆ ವಿಷಯವನ್ನು ಇಲ್ಲಿ ನೋಡ್ತಾ ಇರೋದ್ರಿಂದ ಅದನ್ನು ನೋಡ್ಕೊಳ್ಬಹುದು. ಆ 2-3 ಪೇಜ್ಗಳನ್ನು ಸ್ಕ್ಯಾನ್ ಮಾಡಿ ಶೇರ್ ಮಾಡಿದ್ದೆ ತುಂಬ ಹಿಂದೆ ಶ್ರೀಭಾಷ್ಯ ಕ್ಲಾಸ್ ಮಾಡುವಾಗ. ಅದು ಮತ್ತೆ ಅದನ್ನು ನೋಡಿ ನಾನು ಶೇರ್ ಮಾಡ್ತೀನಿ. ಆಮೇಲೆ ಅದನ್ನು ಓದ್ಕೋಬೋದು. ಆ ಪುಟಗಳಲ್ಲಿ ಅದನ್ನು ಹೇಳ್ತಾರೆ. ಅದಕ್ಕೆ ನಮ್ಮ ತಂದೆ ಇಂಗ್ಲೀಷಲ್ಲಿ ಉಪಯೋಗಿಸುವ ಶಬ್ದಗಳು ದ ಎಕ್ಸ್ಪ್ರೆಷನ್ ಆಫ್ ದ ಕನೆಕ್ಟೆಡ್, ಕನೆಕ್ಷನ್ ಆಫ್ ದ ಎಕ್ಸ್ಪ್ರೆಷನ್ನು ಅಂತ 2 ವಿಧವಾಗಿ ಹೇಳಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಅದನ್ನು ಬಹಳ ಚೆನ್ನಾಗಿದೆ. ವಾಕ್ಯಾರ್ಥ ಹೇಗೆ ನಾವು ಮಾಡಬೇಕು ಅಂತ ಹೇಳುವಾಗ ಅದರ ವಿಷಯವನ್ನು ವಿಸ್ತಾರವಾಗಿ ಅಲ್ಲಿ ಕಾರ್ಯಾರ್ಥ ನಿರಾಸ ಅದೆಲ್ಲ ಮಾಡಿರೋದನ್ನು ಹೇಳ್ತಾರೆ. ಅದನ್ನು ಮತ್ತೆ ನೋಡಿ ಅವಾಗ ಶೇರ್ ಮಾಡ್ತೀನಿ ನಾನು ಇನ್ನೊಂದ್ಸತಿ. ಹೀಗೆ ಕಾರ್ಯಾರ್ಥದಲ್ಲಿಯೇ ವ್ಯುತ್ಪತ್ತಿ ಅನ್ನೋದು ನಮಗೆ ಬೇಕಾಗಿಲ್ಲ ಅಂತ ಹೇಳಿ, ಹಾಗೆ ಕಾರ್ಯಾರ್ಥದಲ್ಲಿ ಇದ್ದರೂ ನಮಗೇನು ವಿರೋಧವಿಲ್ಲ. ಕೆಲವು ಕಾರ್ಯಾರ್ಥದಲ್ಲಿ ಬೋಧಿಸಿದ್ರು ಕೂಡ ಕಾರ್ಯಾರ್ಥಿ ವ್ಯುತ್ಪತ್ತಿ ಪಕ್ಷದಲ್ಲಿಯೂ ಅದು ಯಾವ ಸ್ವೀಕಾರ ಮಾಡ್ತೀವಿ, ಯಾವುದನ್ನು ತ್ಯಾಗ ಮಾಡ್ತೀವಿ ಅನ್ನೋದ್ರಿಂದ ಪಾಶ್ಚಾತ್ಯ ಪ್ರಾತಿಸ್ವಿಕ ಪದ ವ್ಯುತ್ಪತ್ತಿ ನ ಅನ್ವಿತಾಭಿಧಾನ ವಿರೋಧಿನಿ ಅಪಿತು ತದುಪಯೋಗಿ ಎನ್ನಿವ ತಥಾ ಇತ್ಯರ್ಥಃ ಅಂತ ಹೇಳಿ. ಕಾರ್ಯಾರ್ಥವಾಗಿಯಲ್ಲಿಯೂ ಹಾಗೆಯೇ ಅನ್ವಿತವಾದ ಅಭಿಧಾನವೇ ನಮಗೂ ತಿಳಿಯೋದರಲ್ಲಿಯೂ ಏನು ವಿರೋಧವಿಲ್ಲ. ಅದರಲ್ಲಿಯೂ ಹಾಗೆಯೇ ತಿಳಿಯುತ್ತೆ. ಅನ್ವಯವೆಲ್ಲ ತಿಳಿದೇ ನಮಗೆ ಅರ್ಥದಲ್ಲಿ ತಿಳಿಯುತ್ತೆ. ಆದ್ದರಿಂದ ಅನ್ವಿತಾಭಿಧಾನ ಪಕ್ಷ ಅದನ್ನು ನಾವು ಒಪ್ಕೊಂಡಿದ್ದೀವಿ ಅನ್ನೋದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅಲ್ಲಿ ಮತ್ತೆ ಕಲ್ಪನಾ ಲಾಘವ ಅಂತ ಹೇಳಿದ್ರು, ಲಾಘವ ಗೌರವ ಅಂತ ಹೇಳಿ ಎರಡು. ಅಭಿಹಿತಾನ್ವಯದಲ್ಲಿ ಅನೇಕ ಕಷ್ಟಗಳು ಬರುತ್ತೆ. ಅದರಲ್ಲಿ ಅದನ್ನು ಹೇಳ್ತಾರೆ, ಏನೇನು ದೋಷ ಇಲ್ಲಿ ಅದರಲ್ಲಿರುತ್ತೆ. ಅಭಿಹಿತಾನ್ವಯ ಪಕ್ಷೆ ಪದಾನಾಂ ಸ್ವಾರ್ಥ ಅಭಿಧಾನ ಶಕ್ತಿ. ಒಂದೊಂದು ಪದಕ್ಕೂ ತನ್ನ ಅರ್ಥವನ್ನು ತಿಳಿಸುವ ಒಂದು ಶಕ್ತಿ ಇದೆ. ಒಂದು ಪದ ನೋಡಿದ್ರೆ
ಈ ಪದಕ್ಕೆ ಈ ಶಕ್ತಿ ಇದೆ, ಯಾವುದೋ ಒಂದು ಅರ್ಥ ತಿಳಿಯುತ್ತೆ. ಅನೇಕ ಅರ್ಥಗಳಿರುತ್ತೆ ಪದಗಳಿಗೆ. ಅದರಲ್ಲಿ ತಥಾಪಿ ಯಥಾ ಪದಾರ್ಥಾನಾಂ ಪರಸ್ಪರ ಅನ್ವಯ ಬೋಧನ ಅರ್ಹತ್ವಂ ಭವತಿ ತಥಾ ಸ್ವಾತ್ತನ ಬೋಧನ ಶಕ್ತಿ ತತ್ಪದಾರ್ಥಾನಾಂ ಚ ಪರಸ್ಪರ ಅನ್ವಯ ಬೋಧನ ಶಕ್ತಿಶ್ಚ ಕಲ್ಪನೀಯ. ಆದ್ದರಿಂದ ಇದಕ್ಕೆ ಮೊದಲು ವಾಕ್ಯಾರ್ಥ ನಿರ್ಣಯ ಮಾಡಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ಅನ್ವಯವನ್ನು ತಿಳಿಸುವಂತಹ ಅರ್ಥವನ್ನು ಮತ್ತೆ ನಾವು ಕಲ್ಪನೆ ಮಾಡಿಕೊಳ್ಬೇಕು ಅದರಲ್ಲಿ, ಅಭೀತ ಅನ್ವಯವಾದದಲ್ಲಿ. ಆದ್ದರಿಂದ ಅದರಲ್ಲಿ ಅನೇಕ ಕಷ್ಟಗಳಿದೆ. ಅದು ಗೌರವ, ಅದು ಬಹಳ ಕಷ್ಟವಾದ ಮಾರ್ಗ ಅಂತ ಹೇಳ್ತಾರೆ ಆ ರೀತಿ ಅರ್ಥ ಮಾಡೋದು. ಅನ್ವಿತಾಭಿಧಾನ ಪಕ್ಷದಲ್ಲಿ ಸ್ವಾರ್ಥ ಬೋಧನ ಶಕ್ತಿರೇವ ಅನ್ವಯ ಪರ್ಯಂತತ್ವ ಮಾತ್ರಮೇವ ಇತಿ ಕಲ್ಪನಾ ಅಗೌರವ ಅಂತ ಹೇಳಿದ್ರು. ಏನಂದ್ರೆ ಇಲ್ಲಿ ಬರೀ ನೇರವಾಗಿ ಅನ್ವಯ ತಿಳಿದು ಬಿಡುತ್ತೆ ನಮಗೆ. ಆದ್ದರಿಂದ ಅನ್ವಿತಾಭಿಧಾನ ಪಕ್ಷದಲ್ಲಿ ನಮಗೆ ಶಬ್ದಗಳ ಅರ್ಥ ನೇರವಾಗಿ ತಿಳಿದು ಬಿಡುತ್ತೆ. ಒಂದೇ ಸತಿ ನೋಡಿದಾಗ ಅನ್ವಿತವಾಗಿಯೇ ಪದಗಳು ಅರ್ಥವನ್ನು ತಿಳಿಸುತ್ತೆ. ಪರಸ್ಪರ ಒಂದಕ್ಕೊಂದಕ್ಕೆ ಅನ್ವಯವನ್ನು ತಿಳಿಸಿ ಶಬ್ದ ವಾಕ್ಯಾರ್ಥವನ್ನು ತಿಳಿಸುತ್ತೆ ಅಂತ ಹೇಳೋದು. ಏವಮೇವ ಸರ್ವಪದಾನ ಸ್ವಾರ್ಥಾಭಿಧಾಯಿತ್ವಂ, ತನ್ನ ಅರ್ಥವನ್ನು ತಾನು ತಿಳಿಸುತ್ತೆ ಪದಗಳು. ಸಂಘಾತ ವಿಶೇಷಾಣಾಂಚ, ಸಂಘಾತ ವಿಶೇಷ ಅಂದರೆ ಪದಗಳ ಒಂದು ಸಂಘಾತ, ವಾಕ್ಯಗಳು ಸಂಘಾತ ವಿಶೇಷಗಳು. ಯಥಾವಸ್ಥಿತ ಸಂಸರ್ಗ ವಿಶೇಷ ಬೋಧಕತ್ವಂ, ಒಂದಕ್ಕೊಂದಕ್ಕೆ ಸಂಬಂಧವನ್ನು ಹೇಗೆ ಇದೆಯೋ ಹಾಗೆ ಬೋಧಿಸುತ್ತೆ. ಅದು ಎರಡೂ ಕೂಡ ನಾವು ತಿಳಿತೀವಿ ಇದರಲ್ಲಿಯೇ. ಆದ್ದರಿಂದ ಕಾರ್ಯಾರ್ಥೇ ಏವ ವ್ಯುತ್ಪತ್ತಿ ಇತ್ಯಾದಿ ನಿರ್ಬಂಧ ನಿರ್ನಿಬಂಧನ. ಅದಕ್ಕೆ ಏನು ಕಾರಣ ಇಲ್ಲ ನೀವು ಈ ರೀತಿ ಮಾಡೋದಕ್ಕೆ. ಕಾರ್ಯಾರ್ಥದಲ್ಲಿಯೇ ಉತ್ಪತ್ತಿ ಅಂತ ನೀವು ಹೇಳಿ ನಿರ್ಬಂಧ ಮಾಡ್ತಿರಲ್ಲ, ಇದಕ್ಕೆ ಯಾವ ಕಾರಣವೂ ಇಲ್ಲ, ಆ ರೀತಿ ಮಾಡಬೇಕಾಗಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಅದನ್ನ ಇಲ್ಲಿ ವಿವರಿಸ್ತಾರೆ ಇವರು. ಯಾದೃಚ್ಛಿಕೀವ ಬುದ್ಧಿಪೂರ್ವಕೀವ ಆದ್ಯಾವ್ಯುತ್ಪತ್ತಿ ಸಿದ್ಧಾರ್ಥ ವಿಷಯ ಅಸ್ತು ತತಃ ಕಿಂ ಏವಮೇವ. ಯಾವುದೇ ಆಗಲಿ, ಬುದ್ಧಿಪೂರ್ವಕವಾಗಿ ಆಗಲಿ, ಯಾವುದೋ ಒಂದೇ ವಿಷಯವಾಗಲಿ, ಒಂದು ಮೊದಲ ವ್ಯುತ್ಪತ್ತಿ ಹೇಗೆ ತಿಳಿಯುತ್ತೆ ಸಿದ್ಧಾರ್ಥದಲ್ಲಿ ಅಂತ ಹೇಳಿದ್ರೆ, ಎಲ್ಲ ಕೂಡ ತಾನೇ ತಿಳಿಸುತ್ತೆ. ಶಬ್ದಗಳು ತಾನು ತಿಳಿಸುವ ಅರ್ಥ ಅನ್ವಿತವಾಗಿಯೇ ತಿಳಿಸುತ್ತೆ. ಲೌಕಿಕ ವೈದಿಕ ವಿಭಾಗೇನ ಇತ್ಯರ್ಥ. ಲೌಕಿಕ ಲೋಕದಲ್ಲಿ ವ್ಯವಹಾರದಲ್ಲಿ ಹೀಗಿದೆ, ವೇದದಲ್ಲಿಯೂ ಹೀಗೆ ಅಂದರೆ ಲೋಕದಲ್ಲಿಯೂ ಕೂಡ ನಮ್ಗೆ ನೇರವಾಗಿ ತಿಳಿಯೋದು ಮಕ್ಕಳ ವಿಷಯದಲ್ಲಿ ನೋಡ್ಬೋದು, ವೇದದಲ್ಲಿಯೂ ಹಾಗೆ ತಿಳಿಯುತ್ತೆ. ಅಂದರೆ ಯಥಾವಸ್ಥಿತ ಸಂಸರ್ಗ ವಿಶೇಷ ಬೋಧಕತ್ವ. ಸಿದ್ಧಾರ್ಥ ಪರಂ ವಾಕ್ಯಂ ಸಿದ್ಧಪರಮೇವ ಸ್ಯಾತ್, ಕಾರ್ಯಾಭಿಧಾಯಿತ ವಾಕ್ಯಂ ಕಾರ್ಯಪರಂ ಸ್ಯಾತ್ ನತು ಸಿದ್ಧಾರ್ಥಪರಾಣಾಂ ಕಾರ್ಯಾರ್ಥಪರತ್ವ ಕಲ್ಪನೀಯಂ ಇತಿ ಭಾವ. ಆದ್ದರಿಂದ ಸಿದ್ಧಾರ್ಥಪರವಾದ ಸಿದ್ಧವಾದ ಆನಂದೋ ಬ್ರಹ್ಮ ಅಂತ ಹೇಳಿದ್ರೆ, ಬ್ರಹ್ಮ ಆನಂದ ಬ್ರಹ್ಮ, ಅದು ಕಾರ್ಯದಲ್ಲಿ ಏನು ಬರಲಿಲ್ವಲ್ಲ ಅಂತ ಹೇಳಿದ್ರೆ ಅದು ಸಿದ್ಧಪರವೇ, ಕಾರ್ಯಾಭಿಧಾಯಿ ಕಾರ್ಯಪರವೇ. ಆದ್ದರಿಂದ ಅದು ಸಿದ್ಧವಾದ ವಸ್ತುವನ್ನು ಬೋಧಿಸುತ್ತೆ. ಕಾರ್ಯವನ್ನು ಬೋಧಿಸುವ ಶಬ್ದಗಳು ಕಾರ್ಯವನ್ನು ಬೋಧಿಸುತ್ತೆ, ಸಿದ್ಧವಾದ ಶಬ್ದಗಳು ಸಿದ್ಧ ವಸ್ತುವನ್ನು ಬೋಧಿಸುತ್ತೆ. ಸಿದ್ಧವಾದ ಅರ್ಥವನ್ನು ಬೋಧಿಸುವ ವಾಕ್ಯಗಳು ಕೂಡ ಕಾರ್ಯಪರವಾಗಿಯೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ನೀವು ಹೇಳಬೇಕಾಗಿಲ್ಲ, ಅದಕ್ಕೆ ಕಲ್ಪನೆ ಮಾಡಬೇಕಾಗಿಲ್ಲ. ಆ ರೀತಿ ಸಿದ್ಧಪರಾರ್ಥಾಣಂ ಕಾರ್ಯಾರ್ಥಪರತ್ವ ನ ಕಲ್ಪನೀಯಂ, ಕಲ್ಪನೆ ಮಾಡಬೇಕಾಗಿಲ್ಲ ನೀವು. ಅದು ತಾನಾಗಿಯೇ ಸಿದ್ಧ ವಸ್ತುವನ್ನು ಬೋಧಿಸುವ ಶಕ್ತಿ ಅದಕ್ಕೆ ಇದೆ, ಸಾಮರ್ಥ್ಯವಿದೆ. ಅದನ್ನ ಇತ್ಯಾದಿ ನಿರ್ಬಂಧ ನಿರ್ನಿಬಂಧ ಆದಿಶಬ್ದೇನ ಸರ್ವಶಬ್ದಾನಾಂ ಕಾರ್ಯಪರತ್ವಂ, ಎಲ್ಲ ಶಬ್ದಗಳು ಕಾರ್ಯಪರತ್ವವೇ ಅನ್ನೋದಕ್ಕೆ ಯಾವ ಕಾರಣವೂ ಇಲ್ಲ. ಕೃಷ್ಣಸ್ಯ ವೇದಸ್ಯ ಕಾರ್ಯಾಭಿಧಾಯಿತ್ವಂ ಚ ಗೃಹ್ಯತೆ, ಸಕಲ ವೇದವು ಕೂಡ ಕಾರ್ಯವನ್ನೇ ತಿಳಿಸುತ್ತೆ. ಇದೆಲ್ಲವೂ ಕೂಡ ಹೇಳೋದಕ್ಕೆ ನಿಮಗೆ ಯಾವ ಕಾರಣಗಳು ಇಲ್ಲ, ಸಕಾರಣವಾಗಿಲ್ಲ ಇದು ಅಂತ ಅರ್ಥ. ಸಿದ್ಧಾರ್ಥೆ ವ್ಯುತ್ಪತ್ತಿ ಸಂಭವಾತೆ ಕಾರ್ಯಾರ್ಥೆ ಏವ ವ್ಯುತ್ಪತ್ತಿ ಇತ್ಯಾದಿ ನಿರ್ಬಂಧ ಅನುಪಪನ್ನ, ಇದು ಉಪಪನ್ನವಲ್ಲ, ಸಕಾರಣವಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದ್ದರಿಂದಲೇ ಅತಃ ಪರಿನಿಷ್ಪನ್ನೇ ವಸ್ತುನಿ, ಮೊದಲೆಯೇ ಸಿದ್ಧವಾದ ಪದಾರ್ಥ ಅಂತ ಅರ್ಥ. ಇರುವ ಪದಾರ್ಥ ಶಬ್ದಸ್ಯ ಬೋಧಕತ್ವ ಶಕ್ತಿ ಅವಧಾರಣಾತ್, ಶಬ್ದಕ್ಕೆ ಬೋಧಕತ್ವ ಶಕ್ತಿ ಇದೆ, ತಾನಾಗಿಯೇ ಒಂದು ಶಕ್ತಿಯ ಒಂದು ಅರ್ಥವನ್ನು ತಿಳಿಸುತ್ತೆ. ಅದು ಸರ್ವಾಣಿ ವೇದಾಂತ ವಾಕ್ಯಾನಿ ಸಕಲ ಜಗತ್ಕಾರಣಂ ಸರ್ವ ಕಲ್ಯಾಣ ಗುಣಾಕರಂ ಮುಕ್ತಲಕ್ಷಣಂ ಬ್ರಹ್ಮ ಬೋಧಯಂತ್ಯೇವ. ಆದ್ದರಿಂದ ವೇದಾಂತ ವಾಕ್ಯಗಳೆಲ್ಲ ಜಗತ್ತಿಗೂ ಜಗತ್ಕಾರಣನಾದ ಕಲ್ಯಾಣ ಗುಣಾಕರನಾದ
ಈ ಹೇಳಿದ ಲಕ್ಷಣಗಳನ್ನೆಲ್ಲ ಉಳ್ಳ ಪರಮಾತ್ಮನ ಬ್ರಹ್ಮವನ್ನು ಬೋಧಿಸುವ ಸಾಮರ್ಥ್ಯವನ್ನು ವೇದ ಶಬ್ದಗಳು ಹೊಂದಿವೆ. ಅನ್ವಿತವಾಗಿಯೇ ಎಲ್ಲ ವೇದ ವಾಕ್ಯಗಳು ಅರ್ಥಗಳನ್ನೆಲ್ಲ ನಮಗೆ ತಿಳಿಸುತ್ತೆ. ಆದ್ದರಿಂದ ಎಲ್ಲ ವಾಕ್ಯಗಳಿಗೂ ಸ್ವತಃ ಪ್ರಾಮಾಣ್ಯವೇ ಇದೆ ನಮಗೆ. ಆದ್ದರಿಂದ ಅರ್ಥವಾದ ವಾಕ್ಯಗಳು ಸ್ವತಃ ಪ್ರಮಾಣವೇ. ಯಾವುದು ಕೂಡ ಪರತಃ ಪ್ರಮಾಣ ಇಲ್ಲ. ಇನ್ನೊಂದಕ್ಕೆ ಶೇಷವಾಗಿಯೇ ಪ್ರಾಮಾಣ್ಯ. ವೇದ ಪ್ರಾಮಾಣ್ಯವನ್ನು ಒಪ್ಕೊಳ್ತಾರೆ ಪೂರ್ಣವಾಗಿ. ಅದನ್ನು ಅದ್ಭುತವಾಗಿ ಸ್ಥಾಪನೆ ಮಾಡ್ತಾರೆ. ಪೂರ್ಣವಾಗಿ ವೇದ ಪ್ರಮಾಣ, ವೇದವೇ ಪ್ರಮಾಣ, ವೇದಾಧ್ಯಯನ ಮಾಡಲೇಬೇಕು ಅಂತ ಪೂರ್ವಮೀಮಾಂಸಕರು. ವೇದಾಧ್ಯಯನ ಏನೇನು ಸೇರಿದೆ ಅದರಲ್ಲಿ ಅಂದರೆ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲವೂ ಸೇರಿದೆ. ಉಪನಿಷತ್ತನ್ನು ಕೂಡ ಅಧ್ಯಯನ ಮಾಡಲೇಬೇಕು ಅವರು. ಆಗ ಪೂರ್ಣವಾಗಿ ನೀವು ವೇದವನ್ನು ಓದಿ ಪೂರ್ಣವಾಗಿ ವೇದ ಪ್ರಾಮಾಣ್ಯವನ್ನು ಒಪ್ಕೊಳ್ಳುವಾಗ ಒಂದು ಭಾಗಕ್ಕೆ ಸ್ವತಃ ಪ್ರಾಮಾಣ್ಯ, ಇನ್ನೊಂದು ಭಾಗಕ್ಕೆ ಈ ಕಾರ್ಯಾರ್ಥ ವಿಧಿವಾಕ್ಯಗಳಿಗೆ ವಿಶೇಷವಾಗಿಯೇ ಪ್ರಾಮಾಣ್ಯ, ಹೀಗೆ ನಿರ್ಧಾರ ಮಾಡೋದಕ್ಕೆ ಯಾವ ಕಾರಣವೂ ಇಲ್ಲ. ಯಾಕೆ ಅಂದರೆ ಉಪನಿಷತ್ತಿನ ವಾಕ್ಯಗಳು ಸಿದ್ಧವನ್ನು ವಸ್ತುವನ್ನು ಬೋಧಿಸುವ ವಾಕ್ಯಗಳು ಸಹ ತಾವಾಗಿಯೇ ಅರ್ಥವನ್ನು ಬೋಧಿಸುವ ಶಕ್ತಿಯನ್ನು ಹೊಂದಿದೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಅದನ್ನ ಇಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ. ಮತ್ತೆ ಅವರ ಒಂದು ಪಕ್ಷವನ್ನೇ ಅನುಮೋದಿಸಿ ಮತ್ತೆ ಇದನ್ನ ಅನ್ವಹಾರ್ಯವಾದ ಅಂತ ಹೆಸರು ಇದಕ್ಕೆ. ಪೂರ್ವ ಪಕ್ಷಿ ಹೇಳುವುದನ್ನ ಒಪ್ಪಿಕೊಂಡು ಅದಕ್ಕೆ ಅನುಗುಣವಾಗಿಯೂ ಸ್ಥಾಪನೆ ಮಾಡೋದು. ಕಾರ್ಯಾರ್ಥಯೇವ ವ್ಯುತ್ಪತ್ತಿರಸ್ತು, ಕಾರ್ಯಾರ್ಥದಲ್ಲಿಯೇ ಉತ್ಪತ್ತಿ ಅಂತ ಹೇಳ್ತೀರಾ, ಹೇಳ್ಕೊಳ್ಳಿ, ಹಂಗೆ ಬೇಕಾದರೂ ಹೇಳ್ಕೊಳ್ಳಿ. ವೇದಾಂತ ವಾಕ್ಯಾನಿ ಉಪಾಸನ ವಿಷಯ ಕಾರ್ಯ ಅಧಿಕೃತ ವಿಶೇಷಣಭೂತ ಫಲತ್ವೇನ. ಉಪಾಸನೆ ಅನ್ನುವುದೇನು ಒಂದು ಕಾರ್ಯವಲ್ಲವೇ? ಅದು ಒಂದು ಮಾನಸಿಕವಾದ ಕಾರ್ಯವೇ. ಆದ್ದರಿಂದ ಅದರಲ್ಲಿ ಯಾರಿಗೆ ಅಧಿಕಾರ ಇದೆಯೋ ಅಂತಹವನಿಗೆ ಫಲವನ್ನು ತಿಳಿಸುತ್ತೆ ಉಪಾಸನೆ. ದುಃಖ ಅಸಂಭಿನ್ನ ದೇಶ ವಿಶೇಷ ರೂಪ ಸ್ವರ್ಗಾಧಿಪತಿ. ಇದು ಎರಡು ಮೂರು ಉದಾಹರಣೆಗಳನ್ನು ಕೊಡ್ತಾರೆ ಇಲ್ಲಿ. ರಾತ್ರಿ ಸತ್ರ ಪ್ರತಿಷ್ಠಾಧಿಪತಿ, ಅಪಘೋರಣ ಶತಯಾತನ ಸಾಧ್ಯ ಸಾಧನ ಭಾವಪಚ್ಚ ಕಾರ್ಯೋಪಯೋಗಿತೆಯ ಏವ ಸರ್ವಂ ಬೋಧಯಂತಿ. ಅವ್ರು ಹೇಳಿದ್ರು, ಒಂದು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಹೇಳಿದಾಗ ಸ್ವರ್ಗವು ಸಿದ್ಧವಾದ ವಸ್ತು, ಒಂದು ಜಾಗ ಆಗಲೇ ಇದೆ ಸ್ವರ್ಗ ಅಂತ ಹೇಳ್ಬೋದು. ಸ್ವರ್ಗ ನಿಮಗೆ ಹೇಗೆ ಅದರ ಅರ್ಥ ತಿಳಿತು? ಕಾರ್ಯದಲ್ಲಿ ಎಲ್ಲ ಅನ್ವಯವಾಯಿತು ಅಂತ ಹೇಳಿದ್ರೆ. ಜ್ಯೋತಿಷ್ಠೋಮ ಯಾಗ ಮಾಡು ಅಂತ ಹೇಳ್ತಿದೆಯೇ ಹೊರತು ಸ್ವರ್ಗ ಅಂತ ಹೇಳುವುದರ ಅರ್ಥ ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ವಾಕ್ಯ ಬೇರೆ ಒಂದು ಕಡೆ ಎನ್ನ ದುಃಖೇನ ಸಂಬಂಧಂ ನಚಗ್ರಸ್ತಂ ಅನಂತರಂ ಅಂತ ಒಂದು ವಾಕ್ಯ ಬರುತ್ತೆ. ಅಲ್ಲಿ ದುಃಖವೇ ಇಲ್ಲ, ಬರೀ ಆನಂದವೇ ಇದೆ. ಅಲ್ಲಿ ಸ್ವಪದಾಸ್ಪದಂ ಅಂತ ಬರುತ್ತೆ, ಅದು ಸ್ವರ್ಗವನ್ನು ತಿಳಿಸುತ್ತೆ. ಆ ವಾಕ್ಯವು ಈ ಜ್ಯೋತಿಷ್ಠೋಮಸದಿಂದ ಸ್ವರ್ಗಕಾಮೋಜೇತ ವಾಕ್ಯಕ್ಕೆ ಶೇಷಭೂತವಾಗಿ ಸ್ವರ್ಗ ಶಬ್ದದ ಅರ್ಥವನ್ನು ಅದು ತಿಳಿಸುತ್ತೆ ಅಂತ ಹೇಳ್ತೀರಲ್ಲ ನೀವು. ಹಾಗೆ ಉಪಾಸೀತ ಅಂತ ಹೇಳಿಲ್ಲ, ಆ ಉಪಾಸೀತ ಎನ್ನುವ ಕಾರ್ಯ ತಿಳಿಸುತ್ತಲ್ಲ, ಅದಕ್ಕೆ ವಿಶೇಷವಾಗಿ ಆನಂದ ಬ್ರಹ್ಮ, ಆನಂದೋ ಬ್ರಹ್ಮ ಅನ್ನುವ ಶಬ್ದವನ್ನು ಸೇರಿಸ್ಕೊಳ್ಳಿ, ಹಾಗೆ ಬೇಕಾದರೂ ಮಾಡ್ಕೊಳ್ಳಿ. ಹಾಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಅನ್ವಾಹಾರ್ಯವಾದ ಅಂತ ಹೆಸರು. ಅವರನ್ನು ಅನುಸರಿಸಿ ನಾವು ಅವರಿಗೆ ಅನುಗುಣವಾಗಿ ನೀವು ಹಿಂಗೆ ಇಟ್ಕೊಂಡ್ರೂ ಕೂಡ ವೇದವಾಗಿ ಉಪನಿಷತ್ತುಗಳಿಗೆ ಸ್ವತಃ ಪ್ರಾಮಾಣ್ಯ ಹೇಳಲೇಬೇಕು. ನೀವು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನೀವೇ ಅನೇಕ ವಿಷಯಗಳಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀರಾ. ಸ್ವರ್ಗವ ಹೇಗೆ ತಿಳಿಯುತ್ತೆ ಅಂದರೆ ಬೇರೆ ಒಂದು ವಾಕ್ಯದಿಂದ ತಾನೇ ತಿಳಿಯುತ್ತೆ. ದುಃಖ ಅಸಂಭಿನ್ನ ದೇಶ ವಿಶೇಷ ರೂಪ ಸ್ವರ್ಗಾಧಿಪತಿ. ಅದರಂತೆಯೇ ರಾತ್ರಿ ಸತ್ರ ಪ್ರತಿಷ್ಠಾಧಿಪತಿ, ರಾತ್ರಿ ರೂಪೇಯಾತ್ ಅಂತ ಒಂದು ವಿಧಿ. ಅಲ್ಲಿ ಏನು ಫಲವನ್ನೇ ಹೇಳಲಿಲ್ಲ, ಅಲ್ಲಿ ಫಲ ಹೇಳಲಿಲ್ಲ. ರಾತ್ರಿ ಸತ್ರವನ್ನು ಮಾಡಬೇಕು ಅಷ್ಟೇ ಹೇಳಿದೆ. ಅದೊಂದು ಸತ್ರ, ರಾತ್ರಿ ಸತ್ರ ಅಂತ ಹೆಸರು. ಅದನ್ನು ಮಾಡಬೇಕು ಅಂತ ಹೇಳಿದ್ದು. ಫಲ ಏನು ಹೇಳಿದೆ ಅಂದರೆ ಬೇರೆ ಕಡೆ ಹೇಳಿದ್ದೆ, ಪ್ರತಿಷ್ಠಿತೋ ಹವೈ, ಯಾವ ರಾತ್ರಿ ರೂಪೇಯ ಅವನಿಗೆ ಒಂದು ಪ್ರತಿಷ್ಠೆ ಉಂಟಾಗುತ್ತೆ ಲೋಕದಲ್ಲಿ ಅಂತ ಫಲವನ್ನು ಬೇರೆ ಕಡೆ ಹೇಳಿದೆ. ಫಲ ಹೇಳದೆ ಇಲ್ಲದೆ ಇದ್ರೂ ಕೂಡ ಬೇರೆ ಕಡೆ ಹೇಳಿರೋ ಫಲವನ್ನು ತೆಗೆದುಕೊಂಡು ಅದಕ್ಕೆ ಸೇರಿಸ್ಕೊಂಡು ಅರ್ಥ ಮಾಡುವ ಹಾಗೆ ಉಪಾಸೀತ, ಧ್ಯಾಯೀತ, ವೇದ ಇದೆಲ್ಲವೂ ಕೂಡ ಕಾರ್ಯಾರ್ಥದಲ್ಲಿ ಇರುವುದು. ಮಿಕ್ಕ ಶಬ್ದಗಳನ್ನು ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಂಡ್ರು ನಮಗೆ ಪ್ರಾಮಾಣ್ಯವು ಸಿಗುತ್ತೆ. ಬ್ರಹ್ಮವನ್ನು ತಿಳಿಯಲೇಬೇಕು. ಇಲ್ಲಿ ಯಾಕೆ ಮುಖ್ಯವಾಗಿ ಇದು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕಾರ್ಯಾರ್ಥವಾಗಿಯೇ ಒಪ್ಕೊಳ್ಳೋದು ಯಾಕೆ ಅಂದರೆ ಬ್ರಹ್ಮ ವಿಚಾರವನ್ನು ಮಾಡಬೇಕೋ ಮಾಡಬೇಡವೋ ಅನ್ನೋದೇ ಪ್ರಧಾನವಾದ ವಿಷಯ, ಆಕ್ಷೇಪ.
ಬ್ರಹ್ಮ ವಿಚಾರವನ್ನು ಮಾಡಬೇಕೆ, ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡಬೇಕೇ ಬೇಡವೆ? ಅದು ಮಾಡಲೇಬೇಡಿ ಅಂತ ಹೇಳಿದ್ರು ಅವರು. ಯಾಕೆ ಅಂದರೆ ಬ್ರಹ್ಮ ಸಿದ್ಧವಾದ ವಸ್ತು, ಅದೊಂದು ಶಬ್ದ ಬೋಧಿಸಲ್ಲ. ಬರೀ ಪೂರ್ವಮೀಮಾಂಸೆ ಓದ್ಕೊಳ್ಳಿ ಸಾಕು, ಕರ್ಮಗಳನ್ನು ಮಾಡ್ಕೊಂಡಿರಿ, ಅದುವೇ ವೇದದ ತಾತ್ಪರ್ಯ. ಹೀಗೆ ಹೇಳ್ತಾರೆ. ಬ್ರಹ್ಮ ವಿಚಾರವೇ ನಿಂತು ಹೋಗುತ್ತೆ. ಆದ್ದರಿಂದ 4 ಕಾರಣಗಳನ್ನು ಹೇಳಿ ಅವರು ಬ್ರಹ್ಮ ವಿಚಾರವನ್ನು ಮಾಡಬೇಕು ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ ಬಾದರಾಯಣರು ಅದನ್ನು. ಆದ್ದರಿಂದ ಮೊದಲ 4 ಸೂತ್ರಗಳಲ್ಲಿ ಅದನ್ನೇ ಸ್ಥಾಪನೆ ಮಾಡಿರೋದು ಅವರು. ಅದನ್ನು ಕೂಡ ಹಾಗೆ ಕಾರ್ಯಾರ್ಥ ಒಪ್ಪಿಕೊಂಡ್ರು ನೀವು ಬ್ರಹ್ಮ ವಿಚಾರ ಮಾಡಬೇಕಾದದ್ದು ನ್ಯಾಯವಾದದ್ದೇ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಇನ್ನೊಂದು ಅಪಗೋರಣ ಶತಯಾತನ ಸಾಧ್ಯ ಸಾಧನ ಭಾವಚ್ಯ ಬ್ರಾಹ್ಮಣೇಯ ತಸ್ಮಾತ್ ಬ್ರಾಹ್ಮಣಾಯ ನಾಪಗುರೇತ ಅಂತ ಒಂದು ವಾಕ್ಯ. ಅವನನ್ನು ನಾನು ಸಂಹಾರ ಮಾಡಬೇಕು ಅನ್ನುವಂತಹ ಒಂದು ಬುದ್ಧಿ ಬರಬಾರ್ದು ಒಬ್ಬನಿಗೆ. ಅಂತಹ ಒಬ್ಬ ಅವನಿಗೆ ಮಾಡಿದ್ರೆ ಅವನಿಗೆ 100 ನರಕಗಳಲ್ಲಿ ಯಾತನೆಯನ್ನು ಅನುಭವಿಸ್ತಾನೆ. ಯೋಪಗುರೇತ ಶತೇನ ಯಾತೆಯಾತ್ ಅಂತ ಬೇರೆ ಕಡೆ ಫಲ ಹೇಳಿದೆ. ವಿಧಿವಾಕ್ಯದಲ್ಲಿ ಫಲವೇ ಹೇಳಿಲ್ಲ, ಫಲ ಬೇರೆ ಕಡೆ ಹೇಳಿದೆ. ಒಂದು ವಿಧಿವಾಕ್ಯ ಹೇಳಿ ಒಂದು ಫಲ ಹೇಳಿದೆ. ಆದ್ದರಿಂದ ವಿಧಿವಾಕ್ಯ ಉಪಾಸಿತ ಅಂತ ಹೇಳಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದೋ ಬ್ರಹ್ಮ ಅಂತ ಹೇಳಿರುವಾಗ ಇಂತಹ ಸ್ವತಃ ಅಪರಿಚ್ಛಿನ್ನ ಆನಂದ ಸ್ವರೂಪನಾದ ಬ್ರಹ್ಮನ ಅನುಭವ ಬರುತ್ತೆ ಅನ್ನೋದು ಉಪಾಸಿತ ವಾಕ್ಯಕ್ಕೆ ಸೇರಿದ ಹಾಗೆ ಅರ್ಥ ಮಾಡಿಕೊಂಡ್ರು. ಬ್ರಹ್ಮ ಧ್ಯಾನವನ್ನು ಮಾಡಬೇಕು ಅಂತ ಉಪಾಸನೆ ಮಾಡಬೇಕು ಅನ್ನೋದು ಅಲ್ಲಿ ಸಿದ್ಧಿಸುತ್ತಲ್ಲ. ಆ ಕಾರಣದಿಂದ ನೀವು ಬ್ರಹ್ಮ ವಿಚಾರವನ್ನು ಆರಂಭಿಸಲೇಬೇಕು, ಅದನ್ನು ಬಿಡೋದಕ್ಕಾಗೋದಿಲ್ಲ ಅನ್ನೋದು ಆ ಒಂದು ದೃಷ್ಟಿಯಿಂದ ಇದನ್ನು ಮಾಡ್ತಿದ್ದಾರೆ. ಇಲ್ಲಿ ಸಾಧ್ಯವಾದದ್ದು ಅಪಗೋರಣ ಶತಯಾತನ, ಇದಕ್ಕೆ ಸಾಧ್ಯ ಸಾಧನ ಭಾವ. ಇದು ನಿಷಿದ್ಧವಾದದ್ದು. ಇದು ಮಾಡಿದ್ರೆ ಇವನಿಗೆ 100 ನರಕಗಳಲ್ಲಿ ಯಾತನೆ ಅಂದರೆ ಆಗ ಅದು ಮಾಡಬಾರ್ದು ಅನ್ನುವ ಬುದ್ಧಿ ಬರುತ್ತೆ ಅವನಿಗೆ ಅಂತ ಅವರು ಸಾಧಿಸ್ತಾರೆ. ಆದರೆ ಫಲ ಇದೆಲ್ಲ ಒಂದೇ ಕಡೆ ಹೇಳಿಲ್ಲ, ಅಲ್ಲಿ ಬೇರೆ ಕಡೆ ಹೇಳಿರುವ ವಿಷಯಗಳು ಅದನ್ನು ಇದಕ್ಕೆ ಅನ್ವಯಿಸಿಕೊಂಡು ಮಾಡ್ತಿರಲ್ಲ. ಹಾಗೆ ಉಪಾಸಿತ ಮೊದಲಾದ ಉಪಾಸನ ವಿಷಯ ಮಾಡುವಂತಹ ಕಾರ್ಯದಲ್ಲಿ ಅಧಿಕಾರಿಯಾದವನಿಗೆ ಆ ಕಾರ್ಯ ಮಾಡುವಂತ ತಿಳಿಸುತ್ತಲ್ಲ ಉಪನಿಷತ್ತು. ಹಾಗೆ ಮಾಡಿದ್ರೂ ಕೂಡ ಅದನ್ನು ನಾವು ಅಧ್ಯಯನ ಮಾಡಬೇಕಾದ್ದು ಮುಖ್ಯವಾದದ್ದೇ ಮೊದಲಾದದ್ದು ಇಲ್ಲಿ ಹೇಳ್ತಾರೆ. ಕಾರ್ಯೋಪಯೋಗಿತೆಯ ಏವ ಸರ್ವಂ ಬೋಧೆಯಂತಿ, ಹಾಗೆಯೂ ಅರ್ಥ ಮಾಡ್ಕೊಳ್ಬೋದು. ಅದರಿಂದ ಸಿದ್ಧಾರ್ಥೇ ಆದ್ಯ ವ್ಯುತ್ಪತ್ತಿ ಉಕ್ತ. ಮೊದಲು ಸಿದ್ಧಾರ್ಥದಲ್ಲಿ ಉತ್ಪತ್ತಿ ಇದೆ ಅನ್ನೋದನ್ನು ಸ್ಥಾಪನೆ ಮಾಡಿಬಿಟ್ರು, ಅದು ಸಿದ್ಧಾಂತ. ಅದಕ್ಕೆ ಯಾವ ವಿರೋಧವೂ ಇಲ್ಲ, ಯಾವ ಒಂದು ಇದು ಕಾರ್ಯಾರ್ಥ ಹೇಳಲೇಬೇಕಾಗಿಲ್ಲ. ನೇರವಾಗಿ ಬೋಧಕ ಭಾವದಿಂದಲೇ ಸಿದ್ಧಾರ್ಥ ಸಿದ್ಧವಾದ ವಸ್ತುವನ್ನು ಶಬ್ದ ಬೋಧಿಸುತ್ತೆ. ಈಗ ಅದು ಇಲ್ಲ ಅಂತ ಇಟ್ಕೊಳ್ಳಿ, ಆದರೂ ನೀವು ಬ್ರಹ್ಮ ವಿಚಾರ ಮಾಡಬೇಕು. ತದಭಾವೇಪಿ ಬ್ರಹ್ಮಣ ಸಿದ್ಧಿಂ ಉಪಪಾದಯತಿ, ಅದನ್ನು ಕೂಡ ಇಲ್ಲಿ ಉತ್ಪಾದನೆ ಮಾಡ್ತಾರೆ. ವಿಶಿಂಶನ್ ವಿಷಯ ಅವಚ್ಛೇದಕ ಕಾರ್ಯಸ್ಯ ಅವಚ್ಛೇದಕ ಯಾಗದಾನಾದೇಹ ಅಂತ ಹೇಳಿದ್ರು. ವಿಶೇಷಣಭೂತ ಫಲತ್ವೇನ ಅಂತ ಹೇಳಿ ಯಾಗಗಳು ಮೊದಲಾದದ್ದು. ಉಪಾಸನಂ ವಿಷಯ, ವಿಷಯ ಅನ್ನೋದು ಏನು ಅಂದರೆ ಉಪಾಸನೆ. ಉಪಾಸನಾ ಅವಿಚ್ಛಿನ್ನ ಕಾರ್ಯಾಧಿಕೃತ ಅಂತ ಅರ್ಥ. ಇಲ್ಲಿ ವೇದಾಂತ ವಾಕ್ಯಾನಿ ಉಪಾಸನ ವಿಷಯ ಕಾರ್ಯಾಧಿಕೃತ ವಿಶೇಷಣಭೂತ ಫಲತ್ವೇನ ಅಂತ ಹೇಳಿದ್ರು. ಉಪಾಸನಾ ಅವಚ್ಛಿನ್ನ ಕಾರ್ಯ ಅಧಿಕೃತ, ಉಪಾಸನೆ ಅನ್ನುವಂತಹ ಒಂದು ಕಾರ್ಯದಲ್ಲಿ ಅಧಿಕಾರಿಯಾಗಿರುವವನು ಅಂತ ಅರ್ಥ. ತತ್ರ ಅಧಿಕಾರಿ, ತತ್ರ ತಾದರ್ಥ್ಯ ಬೋಧವಾನ್, ಇದು ನನಗೋಸ್ಕರ ಹೇಳಲ್ಪಟ್ಟಿದೆ, ಇದು ನನ್ನ ಈ ಫಲವು ನನಗೆ ಸಿದ್ಧಿಸಬೇಕು ಅನ್ನುವ ದೃಷ್ಟಿಯಿಂದ ಯಾರು ಮಾಡ್ತಾನೋ ಅವನು ಅಧಿಕಾರಿ ಅಂತ ಹೇಳಿಬಿಡ್ತಾನೆ. ಫಲದಲ್ಲಿ ಅವನಿಗೆ ಸ್ವಾಮ್ಯ, ಯಜಮಾನಿಗೆ ಫಲದಲ್ಲಿ ಆ ಫಲವು ನನಗೆ ಅಂತ ತಿಳಿದುಕೊಂಡು ಈ ಫಲದಿಂದ ತಿಳಿಸುವಂತಹ ಈ ಕಾರ್ಯವು ನನಗೋಸ್ಕರವೇ ವೇದದಲ್ಲಿ ಹೇಳಲ್ಪಟ್ಟಿದೆ, ನಾನು ಇದನ್ನು ಮಾಡಬೇಕು ಅನ್ನೋ ಬುದ್ಧಿಯಿಂದ ಮಾಡ್ತಾನೆ. ಅದಕ್ಕೆ ಅಧಿಕಾರಿ ಅಂತ ಹೆಸರು. ಅಧಿಕಾರಿ ಎನ್ನುಕ್ಕೆ ತಸ್ಯ ವಿಶೇಷಣಂ ಫಲಂ, ಅವನಿಗೇನು ವಿಶೇಷಣ ಅಂದರೆ ಅದಕ್ಕೆ ಫಲವೇ ವಿಶೇಷಣ. ಅದಕ್ಕೆ ಫಲತ್ವೇನ ಸಿದ್ಧವು ಉದಾಹರಣತ್ರಯಂ ದರ್ಶಯತಿ, 3 ಉದಾಹರಣೆಗಳನ್ನು ಹೇಳ್ತಾರೆ. ವಿಧಿವಾಕ್ಯ ಪ್ರತಿಪನ್ನ ಸ್ವರೂಪಸ್ಯ ಫಲಸ್ಯಾಪಿ ಅರ್ಥವಾದೋಕ್ತ ವಿಶೇಷಣತ್ವ ಅಭ್ಯುಪಗಮೆ ಉದಾಹರಣ ದುಃಖ ಸಂಭಿನ್ನ ಇತಿ. ವಿಧಿವಾಕ್ಯದಲ್ಲಿ ಏನು ಅಂತ ಹೇಳಿದ್ರೆ ಬರೀ ಸಿದ್ಧ ವಸ್ತು ಹೇಳಲ್ಪಟ್ಟಿದೆ ಅಷ್ಟೇ. ಫಲವು ಸ್ವರೂಪಸ್ಯ ಫಲಸ್ಯ ಸ್ವರ್ಗಂ ಫಲ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮ ಯಜೇತ. ಈ ವಿಧಿವಾಕ್ಯದಲ್ಲಿ
ಸ್ವರ್ಗ ಒಂದು ಮಾತ್ರ ತಿಳಿದಿದೆ ಅಷ್ಟೇ, ಫಲ. ಬರೀ ಸ್ವರ್ಗ ಅನ್ನೋದು ಫಲ ಹೇಳಲ್ಪಟ್ಟಿದೆ. ಆದರೆ ಆ ಸ್ವರ್ಗ ಯಾವುದು ಏನು ಅನ್ನೋದು ಅದರಲ್ಲಿ ಏನು ಹೇಳಿಲ್ಲ. ಅರ್ಥವಾದದಲ್ಲಿ ವಿಶೇಷಣ, ಅವುಗಳ ವಿಶೇಷಣಗಳೆಲ್ಲ ಹೇಳಲ್ಪಟ್ಟಿದೆ. ಅದನ್ನು ಇವರು ಒಪ್ಕೊಳ್ತಾರೆ. ಅದನ್ನು ಒಪ್ಕೊಂಡು ಇದಕ್ಕೆ ಸ್ವರ್ಗಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ, ಈ ಸಿದ್ಧ ವಸ್ತುವನ್ನು ಈ ಅರ್ಥಕ್ಕೂ ಅದಕ್ಕೆ ವಾಕ್ಯ ಬೋಧಿಸುತ್ತೆ, ಇದಕ್ಕೆ ವಿಶೇಷವಾಗಿ ಅದಕ್ಕೂ ಪ್ರಮಾಣ, ಆದ್ದರಿಂದ ಅದನ್ನು ನಾವು ತೆಗೆದುಕೊಳ್ಬೇಕು ಅಂತ ಹೇಳುದು. ಸ್ವರ್ಗವನ್ನ ಒಂದು ಕಾರ್ಯದಲ್ಲಿ ಅನ್ವಯ ಮಾಡಲಿಲ್ಲ. ಆದರೆ ಯಾರು ಅಂತ ಹೇಳಿದ್ರಿ, ಯಾರು ಒಪ್ಕೋತಾರೆ ಅಂತ? ಪೂರ್ವಮೀಮಾಂಸಕರು. ಇಲ್ಲಿ ಅವರು ತಾನೇ ನಮಗೆ ಪೂರ್ವಮೀಮಾಂಸಕರೇ ಇಲ್ಲಿ ಪ್ರಧಾನವಾದ ಪ್ರತಿಪಕ್ಷ ಇಲ್ಲಿ. ಆದ್ದರಿಂದ ಫಲಸ್ವರೂಪಸ್ಯೈವ, ಅದು ಪೂರ್ವಮೀಮಾಂಸಕ ಯಾಗದ ವಿಷಯಗಳೆಲ್ಲ, ಯಾಗ ಮಾಡಬೇಕು ಮೊದಲಾದೆಲ್ಲ ಅವರು ಅದೇ ಪ್ರಧಾನ ಅಂತ ಹೇಳಿದ್ರು. ಅದರಲ್ಲಿ ಇರುವ ಸಿದ್ಧವಸ್ತು ಒಂದು ಹೇಳಿದೆ. ಆ ಸಿದ್ಧವಸ್ತುವಿಗೆ ಯಾವ ವಾಕ್ಯ ಬೋಧಿಸುತ್ತೆ ಈ ಸಿದ್ಧ ವಸ್ತುವನ್ನು, ಯಾವ ಕಾರ್ಯದಲ್ಲಿ ಅನ್ವಿತವಾಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳಕ್ಕಾಗೋದಿಲ್ಲ. ಇದು ಸ್ವತಃ ಪ್ರಮಾಣವಲ್ಲ, ಆ ವಿಧಿವಾಕ್ಯಕ್ಕೆ ವಿಶೇಷವಾಗಿ ಪ್ರಮಾಣ. ಅಲ್ಲಿ ದುಃಖವಿಲ್ಲ ಅಂತ ತಿಳಿಸೋದ್ರಿಂದ ಅದಕ್ಕೆ ಪ್ರಮಾಣ ತಗೊಳ್ಬೇಕು. ಹಾಗೆ ಸ್ವರ್ಗಕ್ಕೆ ಅದು ಅರ್ಥವನ್ನು ತೆಗೆದುಕೊಳ್ಬೇಕು ಅಂತ ಒಪ್ಕೊಂಡ್ರು ಅವರು. ಸಿದ್ಧ ವಸ್ತುವನ್ನು ಬೋಧಿಸುತ್ತೆ, ಕಾರ್ಯ ಇಲ್ಲದೆ ಹೋದ್ರು ಅಂತ ಒಪ್ಕೊಂಡಿದ್ದಾರೆ ಈ ವಿಷಯಗಳಲ್ಲಿ ಅವರು. ಯಾಕೆ ಅಂದರೆ ಅದು ಇನ್ನೊಂದು ವಾಕ್ಯ ಏನು ಹೇಳ್ತು, ಎನ್ನ ದುಃಖೇನ ಸಂಬಂಧಂ ಅಂತ ಹೇಳ್ತು. ದುಃಖದ ಸಂಬಂಧ ಇಲ್ಲ ಅದಕ್ಕೆ ಅಂತ ಹೇಳಿದೆಯೇ ಹೊರತು ಏನು ಕಾರ್ಯದಲ್ಲಿ ಏನು ಅನ್ವಯವಾಯ್ತಲ್ಲಿ, ಅನ್ವಿತವಾಗಲಿಲ್ವಲ್ಲ. ಆದರೆ ಆಗ ಅದಕ್ಕೆ ಸ್ವತಃ ಪ್ರಮಾಣ್ಯ ಇಲ್ಲ. ಈ ವಿಧಿವಾಕ್ಯಕ್ಕೆ ಶೇಷಭೂತವಾಗಿ ಪ್ರಮಾಣ ಹೇಳ್ಬೋದು, ಅರ್ಥವಾದ ವಾಕ್ಯ. ಹಾಗೆ ಹೇಳಿದ್ರು ಅವರು. ಹಾಗೆ ಹೇಳಿದ್ರೆ ನಮಗೂ ಉಪಾಸಿತ ಅನ್ನೋ ವಾಕ್ಯವಿದೆಯಲ್ಲ, ಅದಕ್ಕೆ ಶೇಷಭೂತವಾಗಿ ಎಲ್ಲ ತೆಗೆದುಕೊಳ್ಬಹುದಲ್ಲ, ವಿರೋಧವಿಲ್ವಲ್ಲ. ಹಾಗೆ ಹೇಳಿದ್ರು ಕೂಡ ಸಿದ್ಧವಾದ ವಸ್ತು ಬೋಧಿಸುತ್ತೆ, ಆದರೂ ಕೂಡ ನೀವು ಹೇಳೋ ಹಾಗೆ ಹೇಳಿದ್ರು ಉಪಾಸನೆ ಮಾಡಲೇಬೇಕು. ಬ್ರಹ್ಮಶಬ್ದಕ್ಕೆ ಅರ್ಥವಿದ್ದೇ ಇದೆ ಅದಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಫಲಸ್ವರೂಪಸ್ಯೈವ ಅರ್ಥವಾದ ಪ್ರತಿಪನ್ನಸ್ಯ ಅಭ್ಯುಪಗಮೆ ಉದಾಹರಣಂ ರಾತ್ರಿ ಸತ್ರ ಪ್ರತಿಷ್ಠಾ. ಪ್ರತಿಷ್ಠಿತೋ ಹವೈ ಇಂತಯ ರಾತ್ರಿ ಉಪೇಯಾತ್ ಅಂತ ಹೇಳಿ, ನ ಕೇವಲಂ ಫಲಸ್ವರೂಪವೇ ಅರ್ಥವಾದದಿಂದ ತಿಳಿಯುವಂತಹದ್ದು. ನ ಕೇವಲಂ ವಿಹಿತ ಫಲಸ್ಯೈವ ವಿಧೇಯ ವಿರೋಧಿ ಫಲಸ್ಯಾಪಿ. ಅಪಗೌರಣ ಅನ್ನೋದು ನಿಷಿದ್ಧ, ವಿಧಿಸುವುದಕ್ಕೆ ವಿರುದ್ಧವಾದ ಫಲ. ಅಂದರೆ ಇವನು ಮಾಡಬಾರದು ಅನ್ನೋದನ್ನು ಹೇಳ್ತಾ ಇದೆ. ಹಾಗೆ ಮಾಡಿದ್ರೆ ಇವನಿಗೆ ದುಃಖ ಉಂಟಾಗುತ್ತೆ ಅನ್ನೋದ್ರಿಂದ ಅದನ್ನು ಮಾಡೋದಿಲ್ಲ, ಅವನು ಕಾರ್ಯದಿಂದ ನಿವೃತ್ತನಾಗ್ತಾನೆ. ಆದ್ದರಿಂದ ಇದು ವಿಧೇಯ ವಿರೋಧಿ ಫಲ. ಯಾವುದು ವಿಧಿಸಲ್ಪಟ್ಟಿದೆಯೋ ಅದಕ್ಕೆ ವಿರುದ್ಧವಾದದ್ದು ಫಲ. ಅಂದರೆ ಅದಕ್ಕೆ ಅವನಿಗೆ ಒಂದು ಪ್ರತ್ಯವಾಯ ಏರ್ಪಡುತ್ತೆ. ಅರ್ಥವಾದೋಕ್ತಸ್ಯ ಅಂಗೀಕಾರೇ ಉದಾಹರಣೆ. ಇದೆಲ್ಲ ಉದಾಹರಣೆಗಳನ್ನು ವಿವರಿಸ್ತಾರೆ. 3 ಉದಾಹರಣೆಗಳನ್ನು ಹೇಳಿ, ಈ 3 ಉದಾಹರಣೆಗಳಲ್ಲಿ ನೀವು ಕಾರ್ಯಾರ್ಥದಲ್ಲಿ ಅನ್ವಯವಿಲ್ಲದೇನೆ ಒಪ್ಕೊಂಡಿದ್ದೀರಾ. ನರಕ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಯಾರಾದರೂ ನರಕವನ್ನು ಕಾರ್ಯದಲ್ಲಿ ಅನ್ವಯ ಮಾಡಿ ಗಾಮಾನಯ ಅನ್ನೋ ಹಾಗೆ ತೋರಿಸಿದ್ರೆ, ನಿಮಗೆ ಸ್ವರ್ಗವನ್ನು ಮಾಡಿ ತೋರಿಸಿದ್ರೆ, ಇನ್ಯಾರು ಮಾಡಿ ಕಾರ್ಯದಲ್ಲಿ ತೋರಿಸ್ಲಿಲ್ವಲ್ಲ. ಅಂದರೆ ಈ ವಿಧಿವಾಕ್ಯ ಇದೆಯಲ್ಲ, ಇದು ಮಾಡು ಅಂತ ಹೇಳಿದೆಯಲ್ಲ, ಇದಕ್ಕೆ ವಿಶೇಷವಾಗಿ ಅದನ್ನು ನಾವು ಒಪ್ಕೊಳ್ತೀವಿ ಅಂತ ಹೇಳೋದು. ಹಾಗೆಯೇ ಉಪಾಸಿತ ಅನ್ನುವ ವಾಕ್ಯಕ್ಕೆ ಸೇರಿದ ಹಾಗೆ ಬ್ರಹ್ಮದ ಸ್ವರೂಪ ಯಾಕೆ ಒಪ್ಕೊಳ್ಬಾರ್ದು? ಬ್ರಹ್ಮವು ಸಿದ್ಧ ವಸ್ತುವಾಗಿದ್ದರೂ ಒಪ್ಕೊಳ್ಬೋದಲ್ಲ. ಆದ್ದರಿಂದ ಬ್ರಹ್ಮ ವಿಚಾರ ಮಾಡಬೇಕಾಗುತ್ತೆ ಅನ್ನೋದು ಇಲ್ಲಿ ಪ್ರಧಾನವಾಗಿ ಆ ದೃಷ್ಟಿಯಿಂದ ಹೇಳ್ತಿದ್ದಾರೆ ಅಷ್ಟೇ. ಇದು ಸುಮ್ಮನೆ ಅನ್ವಾರ್ಯವಾದ ಅಂತ ಹೆಸರು, ಇದಕ್ಕೆ ಅನ್ವಾರುಹ್ಯವಾದ ಅಂತ ಹೆಸರು. ಇದಕ್ಕೆ ಅನ್ವಾರುಹ್ಯವಾದ ಅಂದರೆ ಆರುಹ್ಯ, ಅವರ ವಾದವನ್ನೇ ಅನುಸರಿಸಿ ನಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡೋದು. ಇದು ಸೆಕೆಂಡ್ರಿ, ಇದು ಅಷ್ಟು ಮುಖ್ಯವಲ್ಲ. ಮುಖ್ಯವಾದದ್ದು ಸಿದ್ಧ ವಸ್ತುವನ್ನು ಶಬ್ದ ಸ್ವಾಭಾವಿಕವಾಗಿಯೇ ಸ್ವತಃ ಬೋಧಿಸುತ್ತೆ ಅನ್ನೋದು ಪ್ರಧಾನವಾದ ವಾದ ನಮ್ಮದು. ಆದ್ದರಿಂದ ತಥಾಹಿ ಅದಕ್ಕೆ ತೋರಿಸ್ತಾರೆ. ಈಗ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿದೆ ವಾಕ್ಯ. ಬ್ರಹ್ಮವಿತ್ ಅಂದರೆ ವೇದನ ಅಂದರೆ ಉಪಾಸನೆ ಅಂತ ಅರ್ಥ. ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಹೇಳುವಾಗ ಕಾರ್ಯಾಧಿಕೃತ ವಿಶೇಷಣಭೂತ ಫಲಭೂತತ್ವೇನ ಬ್ರಹ್ಮಪ್ರಾಪ್ತಿ ಶ್ರೂಯತೆ. ವೇದನಾ ಅನ್ನುವ ಒಂದು ಕಾರ್ಯದಲ್ಲಿ ಅಧಿಕಾರಿಯಾಗಿದ್ದಾನಲ್ಲ ಯಾರು ಒಬ್ಬ, ಇದರ ವೇದನದಿಂದ ನನಗೆ ಇದು ಫಲ ಸಿಗುತ್ತೆ ಅಂತ ಯಾರು ತಿಳಿತಾನೋ ಅವನಿಗೆ ಬ್ರಹ್ಮಪ್ರಾಪ್ತಿ ಎನ್ನುವ ಫಲ ಹೇಳಲ್ಪಟ್ಟಿದೆ ಅಲ್ಲಿ. ಆಪ್ನೋತಿ ಪರಂ ಅಂದರೆ ಬ್ರಹ್ಮ ಅಂತಲೇ ಅರ್ಥ. ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಹೇಳಿದೆ. ಅದಕ್ಕೆ ವಿಧಿ ಹೇಳಿದ್ವಲ್ಲ ಇಲ್ಲಿ,
ಆಪ್ನೋತಿ ಅಂತ ಹೇಳಿದೆಯೇ ಹೊರತು ಯಜೇತ ಮೊದಲಾದ ಹಾಗೇನಾದ್ರು ಹೇಳಿದೆಯೇ ಅಂತ ಹೇಳಿದ್ರೆ ಪರಪ್ರಾಪ್ತಿ ಕಾಮಃ ಬ್ರಹ್ಮ ವಿದ್ಯಾತ್ ಅಂತ ನಾವು ಈ ವಿಧಿಯನ್ನು ಒಪ್ಕೊಳ್ಬಹುದು. ಇದಕ್ಕೆ ಎಲ್ಲೆಲ್ಲಿ ಅಪೂರ್ವವಾದ ವಿಷಯಗಳು ಹೇಳಿದೆಯೋ ಅಲ್ಲಿ ವಿಧಿಯನ್ನು ಪೂರ್ವಮೀಮಾಂಸೆಯಲ್ಲೂ ಹೇಳ್ತಾರೆ. ಆದ್ದರಿಂದ ಎಲ್ಲ ಕಡೆಯೂ ವಿಧಿ ನೇರವಾಗಿ ಹೇಳಿಲ್ಲ, ಅಲ್ಲಿಯೂ ಹಾಗೆಯೇ ವಿಧಿಗೆ ಅನೇಕ ಕಡೆ ವಿಧಿಯನ್ನು ವಿಧಿಸುವಂತಹ ವಾಕ್ಯ ನೇರವಾಗಿ ವಿಧಿಲಿಂಗ್ ಅನ್ನು ಉಪಯೋಗಿಸಿಯೇ ಹೇಳಿಲ್ಲ, ಆದರೆ ವಿಧಿಯನ್ನು ಒಪ್ಕೊಳ್ತಾರೆ ಅವರು. ಹಾಗೆ ಇಲ್ಲಿಯೂ ಕೂಡ ಪರಪ್ರಾಪ್ತಿ ಕಾಮಃ ಬ್ರಹ್ಮ ವಿದ್ಯಾತ್ ಅಂತ ಒಂದು ವಿಧಿ ನಾವು ಇಲ್ಲಿ ಹೇಳಕ್ಕೆ ಸಾಧ್ಯ. ಅತ್ರ ಪ್ರಾಪ್ಯತೆಯ ಪ್ರತೀಯಮಾನಂ ಬ್ರಹ್ಮಸ್ವರೂಪಂ ತದ್ವಿಶೇಷಣಂಚ ಸರ್ವಂ ಕಾರ್ಯೋಪಯೋಗಿತೆಯ ಏವ ಸಿದ್ಧಂ ಭವತಿ. ನೀವು ಸ್ವರ್ಗವನ್ನು ಹೇಗೆ ಹೇಳ್ತೀರೋ ಹಾಗೆ ಬ್ರಹ್ಮಸ್ವರೂಪ ಅದರ ವಿಶೇಷಣಗಳು ಎಲ್ಲ ಈ ವೇದನ ಅನ್ನುವ ಕಾರ್ಯದಲ್ಲಿ ಉಪಯೋಗಿಯಾಗಿ ತಿಳಿದು ಬರುತ್ತಲ್ಲ. ಇಲ್ಲಿ ನೀವು ಸ್ವರ್ಗವನ್ನು ನಿರೂಪಣೆ ಮಾಡೋ ಹಾಗೆ ತದಂತರ್ಗತಮೇವ ಜಗತಃ ಸೃಷ್ಟೃತ್ವಂ, ಅದರಲ್ಲಿ ಬ್ರಹ್ಮದಲ್ಲಿ ಅಂತರ್ಗತ ಎನ್ನ ದುಃಖೇನ ಸಂಬಿಂದಂ ನಚಗ್ರಸ್ತಂ ಅನಂತರಂ ಅಂತ ಸ್ವರ್ಗದ ವಿಶೇಷಣಗಳನ್ನೆಲ್ಲ ಹೇಗೆ ಅಲ್ಲಿ ತೆಗೆದುಕೊಂಡ್ರೋ ಹಾಗೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವಂತಹದ್ದು ಸಂಹರ್ತತ್ವಂ ಆಧಾರತ್ವಂ ಅಂತರಾತ್ಮತ್ವಂ ಈ ವಿಶೇಷಣಗಳೆಲ್ಲ ಬ್ರಹ್ಮಕ್ಕೆ ಹೇಳ್ಬೋದಲ್ಲ. ಅನುಕ್ತಂಚ ಸರ್ವಂತಿ ನ ಕಿಂಚಿದ ಅನುಪನ್ನಂ, ಇಲ್ಲಿಯೂ ಎಲ್ಲ ಬ್ರಹ್ಮನಿಗೆ ವಿಶೇಷಣಗಳೆಲ್ಲ ಯಾಕೆ ಒಪ್ಕೊಳ್ಬಾರ್ದು. ಬ್ರಹ್ಮನಿಗೆ ಹೇಳಿರುವ ವಿಶೇಷಣಗಳು ಸ್ವರ್ಗದ ವಿಶೇಷಣಗಳನ್ನು ಅರ್ಥವಾದ ವಾಕ್ಯದಲ್ಲಿ ನೀವು ತಗೊಂಡ್ರಲ್ಲ ಹಾಗೆ ವೇದನಾ ಅನ್ನುವ ಒಂದು ಕಾರ್ಯವನ್ನು ಇಲ್ಲಿ ಹೇಳಿ ಪರಪ್ರಾಪ್ತಿ ಕಾಮಃ ಬ್ರಹ್ಮವಿದ್ಯಾತ್ ಅನ್ನುವ ವಿಧಿಯನ್ನು ಇಲ್ಲಿ ತಿಳಿದು ಬರೋದರಿಂದ ಬ್ರಹ್ಮನ ವಿಶೇಷಣಗಳು ಬೇರೆ ಕಡೆ ಹೇಳಿರೋದನ್ನೆಲ್ಲ ಇದಕ್ಕೆ ಸೇರಿದ ಹಾಗೆ ಎಲ್ಲವನ್ನು ಕೂಡ ನಾವು ಸೇರಿಸ್ಕೊಳ್ಬೋದು. ಇದರಲ್ಲಿ ಯಾವ ವಿಧವಾದ ಅನುಪಪತ್ತಿಯೂ ಕಂಡು ಬರೋದಿಲ್ಲ ಅಂತ ಇದು ಅನ್ವಾರುಹ್ಯವಾದ ಅದನ್ನು ಹೇಳ್ತಿದ್ದಾರೆ. ಹಾಗಾದರೆ ಉಪಾಸನ ವಾಕ್ಯ ಯಾವುದು ಅಂತ ಪೂರ್ವ ಪಕ್ಷಿಗೆ ಇಲ್ಲಿ ಉತ್ತರ, ಅದರ ಫಲ ಹೇಗೆ ಅನ್ನೋದನ್ನು ಇದರಲ್ಲಿ ಇಲ್ಲಿ ವಿವರಿಸಿದ್ದಾರೆ. ಅಸ್ಮಿನ್ ವಾಕ್ಯೇನ ನ ವಿಧಿ ಶ್ರವಣಂ ಇತಿ ಶಂಕಾಯಾಂ ಫಲಿತಾರ್ಥಮಃ. ವಿಧಿ ನೇರವಾಗಿ ಕೇಳಬರೋದಿಲ್ಲ, ಎಲ್ಲ ಕಡೆಯೂ ಬರೋದಿಲ್ಲ. ಅಗ್ನಿಹೋತ್ರಂ ಜುಹೋತಿ ಅಂತ ಇದೆ. ಜುಹೋತಿ ಅಂದರೆ ಏನರ್ಥ? ಜುಹುಯಾತ್ ಅಂತ ಅರ್ಥ ಮಾಡ್ಕೋಬೇಕು ಅಂದರು. ಜುಹೋತಿ ಮಾಡ್ತಾನೆ ಅಂತ ತಾನೇ ಹೇಳಿದ್ರೆ ಯಾವ ಜೀವಂ ಅಗ್ನಿಹೋತ್ರಂ ಜುಹುಯಾತ್ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂದರು. ಜುಹೋತಿ ಅಂತ ಹೇಳಿದ್ರೆ ಜುಹುಯಾತ್ ಹೇಗೆ ಹೇಳ್ತಿಳಿದ್ರಿ ಅಂದರೆ ಇದು ಅಪೂರ್ವ ವಿಧಿ ಅಂತ ಹೆಸರು ಇದಕ್ಕೆ. ಬೇರೆ ಯಾವ ಪ್ರಮಾಣದಿಂದಲೂ ತಿಳಿದು ಬರೋದ್ರಿಂದ ಅಲ್ಲಿ ವಿಧಿಯನ್ನು ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಿರಲ್ಲ. ಅದೇ ರೀತಿ ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತವಾಗ ಬ್ರಹ್ಮವನ್ನು ತಿಳಿದವನು ಅಂತ ಅರ್ಥವಲ್ಲ, ಬ್ರಹ್ಮ ವಿದ್ಯಾತ್ ಅಂತ ಅರ್ಥ. ಅಲ್ಲಿ ಪರಪ್ರಾಪ್ತಿ ಕಾಮಃ ಬ್ರಹ್ಮ ವಿದ್ಯಾತ್ ಅಂತ ನಾವು ಅಪೂರ್ವ ವಿಧಿಯನ್ನು ಹೇಳ್ಬೋದಲ್ಲ. ಏನು ವಿರೋಧವಿದೆ ಇದರಲ್ಲಿ? ನಿಮ್ಮ ನ್ಯಾಯವನ್ನೇ ಅನುಸರಿಸಿ ನಾವು ಬ್ರಹ್ಮವನ್ನು ವಿಚಾರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಲಸಂಬಂಧ ಶ್ರವಣೆ ವಿಧಿಕಲ್ಪನಸ್ಯ ನ್ಯಾಯತ್ವಾತ್. ಫಲದ ಸಂಬಂಧವಿದೆಯಲ್ಲ, ಪ್ರಾಪ್ನೋತಿ ಪರಂ ಅಂತ ಇದೆಯಲ್ಲ, ಸ್ವರ್ಗಕಾಮ ಅಂತ ಹೇಳಿದಾಗೆ ಪ್ರಾಪ್ನೋತಿ ಪರಂ ಅಂತ ಹೇಳಿದೆಯಲ್ಲ. ಆದ್ದರಿಂದ ವಿಧಿಯನ್ನು ನಾವು ಕಲ್ಪನೆ ಮಾಡ್ಕೋಬಹುದು. ಸ್ವರ್ಗ ವಿಶೇಷಣ ದುಃಖ ಅಸಂಭಿನ್ನತ್ವಾದಿವತ್. ಸ್ವರ್ಗಕ್ಕೆ ವಿಶೇಷಣ ಹೇಳಿದೆ, ದುಃಖ ಅಸಂಭಿನ್ನ ಮೊದಲಾದದ್ದು. ಆದ್ದರಿಂದ ಫಲವನ್ನು ಒಂದು ವಾಕ್ಯದಲ್ಲಿ ಹೇಳಿದೆ, ಆ ಫಲದ ವಿಶೇಷಣಗಳು ಬೇರೆ ವಾಕ್ಯದಲ್ಲಿ ಹೇಳಿದೆ. ಹಾಗೆಯೇ ಇಲ್ಲಿಯೂ ಕೂಡ ಫಲವು ಹೇಳಿ ಫಲದ ವಿಶೇಷಣಗಳು ಬೇರೆ ಕಡೆ ಹೇಳಿದರೆ ಎಲ್ಲವನ್ನು ಸೇರಿಸ್ಕೊಳ್ಳುವುದು ಉಪಪನ್ನವೇ ಆಗುತ್ತೆ. ನೀವು ನಿಮ್ಮ ನ್ಯಾಯವನ್ನೇ ನಾವು ಅನುಸರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬ್ರಹ್ಮಸ್ವರೂಪೇಣ ಸಹ ತದ್ವಿಶೇಷಣಸ್ಯಾಪಿ ಸಿದ್ಧ ಇತ್ಯತ್ರ ಇತರಾಹ. ವಿಶೇಷಣಗಳು ಸಿದ್ಧವಾಗಿಬಿಡುತ್ತೆ. ಬ್ರಹ್ಮಸ್ವರೂಪಂ ತದ್ವಿಶೇಷಣಂ ತತ್ಸಿದ್ಧತು. ಅದಕ್ಕೆ ಅಂತರ್ಗತವಾದ ಬ್ರಹ್ಮ ತದ್ವಿಶೇಷಣ ಅಂತರ್ಗತಂ ಎಲ್ಲವೂ ಸಿದ್ಧಿಸುತ್ತೆ ನಮಗೆ. ವೇದದಲ್ಲಿ 106 ಕಡೆ ಜಗತ್ ಸೃಷ್ಟಿ ಸಂಹಾರ ಸ್ಥಿತಿ ಎಲ್ಲಕ್ಕೂ ಕಾರಣನಾದವನು ಬ್ರಹ್ಮ ಅಂತ ಹೇಳುತ್ತೆ. ಎಲ್ಲ ವಿಶೇಷಣಗಳನ್ನು ಸೇರಿಸ್ಕೊಳ್ಬೋದು ಬ್ರಹ್ಮನಿಗೆ. ಆದ್ದರಿಂದ ಔಪನಿಷದ ಉಪಾಸನ ವಿಧೀನಾಂ ಫಲತ್ವೇನ ಬ್ರಹ್ಮಣ ಸಿದ್ಧಿ ಉಕ್ತ. ಆದ್ದರಿಂದ ಬ್ರಹ್ಮ ಸಿದ್ಧವಸ್ತು, ಅದನ್ನ ಶಬ್ದ ಬೋಧಿಸಲ್ಲ ಅಂತ ಹೇಳಿದ್ರೆ ಉಪಾಸನ ವಿಧಿಯನ್ನು ತಿಳಿಸುವ ವಾಕ್ಯಗಳಿಗೆ ಫಲವಾಗಿ ಬ್ರಹ್ಮವು ಸಿದ್ಧಿಸುತ್ತೆ. ನಮಗೆ ಸ್ವತಃ ಸಿದ್ಧಿಸಲ್ಲ ಅಂತ ಹೇಳಿದ್ರು ಉಪಾಸನ ವಾಕ್ಯವನ್ನೇ ವಿಧಿಸುವ ವಾಕ್ಯಗಳಿಗೆ ಫಲವಾಗಿ
ಬ್ರಹ್ಮವು ಸಿದ್ಧಿಸಿರೋದ್ರಿಂದ ಬ್ರಹ್ಮವನ್ನು ಪಡ್ಕೊಳ್ಬೇಕು ಅಂತ ಆಯ್ತಲ್ಲ ಅಲ್ಲಿಗೆ. ಆದ್ದರಿಂದ ಬ್ರಹ್ಮ ವಿಚಾರ ಮಾಡಲೇಬೇಕು ಅನ್ನೋದನ್ನ ಮೊದಲ ಪೂರ್ವ ಪಕ್ಷಿಯ ಪೂರ್ವಮೀಮಾಂಸಕರು. ಅಥಾತೋ ಬ್ರಹ್ಮ ಜಿಜ್ಞಾಸಕ್ಕೆ ಪ್ರಧಾನ ಪೂರ್ವ ಪಕ್ಷಿ ಪೂರ್ವಮೀಮಾಂಸಕರೇ. ಬ್ರಹ್ಮ ವಿಚಾರವನ್ನೇ ಮಾಡಬಾರ್ದು ಅನ್ನುವಂತಹ ಆಕ್ಷೇಪವನ್ನೇ ಪೂರ್ವ ಪಕ್ಷವಾಗಿ ಮಾಡಿ ಪ್ರಧಾನ ಪೂರ್ವ ಪಕ್ಷಿ ಅವರೇ. ಕಡೆಯಲ್ಲಿ ಬರುತ್ತೆ ಜಿಜ್ಞಾಸಾಧಿಕರಣದಲ್ಲಿ ಈ ವಾದಗಳೆಲ್ಲ. ಏವಂಚ ಸತಿ ಮಂತ್ರಾರ್ಥವಾದಗತಾಃ ಹಿ ಅವಿರುದ್ಧಾಃ ಅಪೂರ್ವಾಶ್ಚ ಅರ್ಥಾಃ ಸರ್ವೇ ವಿಧಿಶೇಷತೆಯ ಏವ ಸಿದ್ಧಾ ಭವಂತಿ. ಆದ್ದರಿಂದ ಮಂತ್ರ ಅರ್ಥವಾದ ಎಲ್ಲ ಇರುವಂತಹ ಒಂದಕ್ಕೊಂದಕ್ಕೆ ವಿರೋಧವಿಲ್ಲ, ಅಪೂರ್ವವಾದ ಅರ್ಥಗಳು ಎಲ್ಲವೂ ಕೂಡ ವಿಧಿಗೆ ಶೇಷವಾಗಿಯೇ ಎಲ್ಲವನ್ನು ಸಿದ್ಧಿ ಅಂತ ಹೇಳಿದ್ರು ಎಲ್ಲಕ್ಕೂ ಪ್ರಾಮಾಣ್ಯ ಸಿಕ್ಕಿಬಿಡುತ್ತೆ. ಆದ್ದರಿಂದ ಅವರು ಉಪನಿಷತ್ತುಗಳೆಲ್ಲ ಪ್ರಯೋಜನವೇ ಇಲ್ಲ, ಉಪನಿಷತ್ತು ಅಧ್ಯಯನ ಮಾಡಲೇಬೇಕಾಗಿಲ್ಲ ಅಂತ ಹೇಳಿದ್ರು. ಯಾಕೆ ಅಂದರೆ ಯಾಗಗಳಂತೆ ಕರ್ಮಗಳನ್ನು ಹೇಳೋದಿಲ್ಲ ಅದು ಅಂತ. ಉಪಾಸನೆಯೂ ಒಂದು ಕರ್ಮವೇ, ಆದ್ದರಿಂದ ಅದು ಕೂಡ ವಿಧಿಸಿದೆ ಅಲ್ಲಿ. ಅದಕ್ಕೆ ಶೇಷವಾಗಿ ಎಲ್ಲವೂ ಕೂಡ ವಿಧಿಶೇಷತೆಯ ಏವ, ನೀವು ಹೇಳುವ ನ್ಯಾಯದಕ್ಕೆ ಅನುಸರಿಸಿದ್ರು ಕೂಡ ಹಾಗೆ ಸಿದ್ಧಿಸುತ್ತೆ. ನಮಗೆ ಅದನ್ನು ಅನುಸರಿಸಬೇಕಾಗೇ ಇಲ್ಲ, ನಾವು ನೇರವಾಗಿಯೇ ತಿಳಿಯುತ್ತೆ. ಆದರೂ ನೀವು ಹೇಳುವ ನ್ಯಾಯಕ್ಕೆ ಅನುಗುಣವಾಗಿಯೂ ಕೂಡ ಇದನ್ನು ಬ್ರಹ್ಮ ವಿಚಾರವನ್ನು ಮಾಡಲೇಬೇಕು ಅನ್ನೋದನ್ನು ಇಲ್ಲಿ ಅದನ್ನು ಹೇಳ್ತಾರೆ. ಇದು ಜಿಜ್ಞಾಸಾಧಿಕರಣದ ಪೂರ್ವ ಪಕ್ಷ. ಇದೆಲ್ಲವೂ ಕೂಡ ಏವಂಚ ಸರ್ವವಿಧಿ ಸಾಧಾರಣೋಕ್ತಿ ಉಚ್ಯತೆ ಅರ್ಥವಾದಾನ ಸ್ಥಾವಕತ್ವ ಸಿದ್ಧ್ಯರ್ಥಂ ಸ್ವಾರ್ಥೇ ತಾತ್ಪರ್ಯ ಮಾತ್ರ ಉಚ್ಯತೆ. ಏವಂಚ ಸತಿ ವಿದ್ಯುಪಯೋಗ್ಯರ್ಥೇಶು ಅಭ್ಯುಪಗಂತವ್ಯೇಷು ತತ್ಸು ಅಂತ. ಅದಕ್ಕೂ ಕೂಡ ಸ್ಥಾವಕತ್ವ ಸಿದ್ಧ್ಯರ್ಥಂ ಸ್ವಾರ್ಥೇ ತಾತ್ಪರ್ಯಂ ಅತ್ರ ಉಚ್ಯತೆ ಎಂದು. ಅರ್ಥವಾದಗಳು ಅದಕ್ಕೂ ಕೂಡ ವಿಧಿವಾಕ್ಯವನ್ನು ಪ್ರಶಂಸೆ ಮಾಡುತ್ತೆ, ಆದ್ದರಿಂದ ಅದಕ್ಕೆ ತಾತ್ಪರ್ಯವಿದೆ ಸ್ವಾರ್ಥದಲ್ಲಿ. ವಿಧಿಗೆ ಉಪಯೋಗವಾದ ಅರ್ಥಗಳನ್ನು ಕೂಡ ಒಪ್ಪಿಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರಮಾಣಾಂತರ ವಿರುದ್ಧತ್ವೇ ತತ್ ಪ್ರತಿಪಾದಿತು ನ ಶಕ್ನೋತಿ ಶಾಸ್ತ್ರ. ಬೇರೆ ಪ್ರಮಾಣಗಳಿಗೆ ವಿರುದ್ಧವಾಗಿದ್ದ ಶಾಸ್ತ್ರ ಅದನ್ನು ಪ್ರತಿಪಾದಿಸೋದೇ ಇಲ್ಲ. ಆದ್ದರಿಂದಲೇ ಅವಿರುದ್ಧ ಅಂತ ಹೇಳಿದ್ರು. ಯಾವುದಕ್ಕೂ ಒಂದು ವಿರೋಧವೂ ಇಲ್ಲ, ವಿರೋಧವಿಲ್ಲದೆ ಎಲ್ಲವನ್ನು ಬೋಧಿಸುತ್ತೆ. ಪ್ರಮಾಣಾಂತರ ಸಿದ್ಧತ್ವೇಪಿ ಅನುವಾದ ಸ್ಯಾತೀತಿ ಅಪೂರ್ವಾಶ್ಚ. ಪ್ರಮಾಣಕ್ಕೆ ವಿರೋಧವಾಗಿದ್ದರೆ ಅದನ್ನು ಅನುವಾದ ಅಂತ ತಗೊಳ್ಬೇಕು. ಆದ್ದರಿಂದ ಅಪೂರ್ವವಾದದ್ದು ಅಂತ ಹೇಳಿದ್ರೆ ಅದುವೇ ಬೇರೆ ಪ್ರಮಾಣಗಳಿಂದ ತಿಳಿದು ಬರದೇ ಇರುವಂತಹದ್ದು. ಆದ್ದರಿಂದ ಪ್ರಮಾಣಾಂತರದಿಂದ ಇದ್ದಿದ್ರು ಕೂಡ ಅದು ಅನುವಾದ ಅಂತ ತಗೊಳ್ಬಹುದು. ಪ್ರಮಾಣಾಂತರದಿಂದ ತಿಳಿದೇ ಹೋದರೆ ವಿಧಿಯೇ ಆಗಿಬಿಡುತ್ತೆ. ಆಗರ್ಥ ಒಂದೇ ವಾಕ್ಯ ವಿಧಿ ಎರಡು ಕಡೆ ಹೇಳಿದರೆ ಮೊದಲು ಹೇಳಿರೋದು ವಿಧಿ ಆಗುತ್ತೆ, ಎರಡನೆಯದು ಅನುವಾದ ಅಂತ ತಗೋಬೇಕು. ರಿಪಿಟೇಷನ್, ರೀಸ್ಟೇಟ್ಮೆಂಟ್ ಅಂತ. ಬೇರೆ ಎಲ್ಲೂ ಹೇಳದೆ ಹೋದರೆ, ಬೇರೆ ಪ್ರಮಾಣಗಳಿಂದ ತಿಳಿದೇ ಹೋದರೆ ವಿಧಿ ಅಂತ ಸ್ವೀಕಾರ ಮಾಡ್ಬೋದು. ಇದೆಲ್ಲ ಪೂರ್ವಮೀಮಾಂಸಕರ ನ್ಯಾಯವೇ. ವೇದವಾಕ್ಯಾರ್ಥಗಳನ್ನು ಮಾಡೋದು ಅದನ್ನು ಇಲ್ಲಿ ಒಂದು ಉದಾಹರಣೆಯೊಂದೇ ಹೇಳ್ತಾರೆ. ದ್ರವಿಡ ಭಾಷ್ಯ, ದ್ರವಿಡಾಚಾರ್ಯರು ಹೇಳುವರು ಒಂದು ಭಾಷ್ಯ ಅನ್ನುವ ಗ್ರಂಥವನ್ನು ರಚಿಸಿದರು. ಅದು ಭಾಷ್ಯಕಾರರಿಗೆ ಸಿಕ್ಕಿತ್ತು, ನಮಗೆ ಅದು ಸಿಕ್ಕಿಲ್ಲ. ಆಮೇಲೆ ಅಲ್ಲಿ ಋಣಂ ಹಿ ವೈ ಜಾಯತೆ ಶ್ರುತೇ ಹಿ ಉಪಕ್ರಮ್ಯ ಯದಿ ಅವಧಾನ ಸ್ತುತಿ ಪರಂ ವಾಕ್ಯಂ ತಥಾಪಿ ನಾಸತಾ ಸ್ತುತಿ ಉಪಪದ್ಯತೆ. ಅವಧಾನ ಅಂತ ಹೇಳಿದ್ರೆ ಸ್ತುತ್ಯರ್ಥ ಅಂತ ಹೇಳಿ ಹಿಂದೆ ನಡೆದು ಹೋದ ಒಂದು ವಾಕ್ಯದ ಸ್ತುತಿಯನ್ನು ಹೇಳೋದು. ಅವಧಾನ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಅವಧಾನ ಶಬ್ದಕ್ಕೆ ಸಂಸ್ಕೃತ ಡಿಕ್ಷನರಿಯಲ್ಲಿ ನೋಡಿದ್ರೆ ನಮಗೆ ಅದರಲ್ಲಿ ಒಂದು ಕೋಶದಲ್ಲಿ ಹೇಳಲ್ಪಟ್ಟಿದೆ, ಅವಧಾನಂ ಖಂಡನೆ ಸ್ಯಾದ್ ಇತಿವೃತ್ತೇ ಚ ಕರ್ಮಣಿ. ಹಿಂದೆ ನಡೆದ ಒಂದು ಕರ್ಮ, ಒಂದು ವಿಷಯವನ್ನು ತಿಳಿಸೋದಕ್ಕೂ ಅವಧಾನ ಅನ್ನುವ ಶಬ್ದ ಅರ್ಥ. ಅದಕ್ಕೆ ಕರ್ಮದ ವಿಷಯವನ್ನು ಕರ್ಮನೂ ತಿಳಿಸುತ್ತೆ. ಖಂಡನೆಗೂ ಅವಧಾನ ಅನ್ನುವ ಅರ್ಥವಿದೆ, ಖಂಡನೆ ಅನ್ನುವ ಅರ್ಥದಲ್ಲಿಯೂ ಇದೆ. ಆದ್ದರಿಂದ ಇದು ಒಂದು ಪರಾಕ್ರಮ, ಒಂದು ಶಕ್ತಿ, ಹಿಂದೆ ನಡೆದ ಒಂದು ಕೆಲಸ ಮೊದಲಾದದೆಲ್ಲ ಅರ್ಥವನ್ನು, ಶ್ಲಾಘ್ಯವಾದ ಒಂದು ಕೆಲಸವನ್ನು ತಿಳಿಸುತ್ತೆ. ಈ ಅರ್ಥದೆಲ್ಲ ಬರುತ್ತೆ. ಈ ಅರ್ಥವಾದವನ್ನು ಇಲ್ಲಿ ಹೇಳಿ ಉದಾಹರಣೆಯನ್ನು ಕೊಟ್ಟು ದ್ರವಿಡಾಚಾರ್ಯರು ಅದನ್ನು ಉದಾಹರಿಸ್ತಾರೆ ಅಂತ ಹೇಳಿದೆ ಇಲ್ಲಿ. ಆದ್ದರಿಂದ ಅದರ ಒಂದು ವಿಷಯವನ್ನು ತಿಳಿದುಕೊಂಡು ಇಲ್ಲಿ ಹೇಳ್ತಾರೆ, ವಿಧಿ ಉಪಯೋಗಿತ್ವೇನ ಅರ್ಥವಾದಾನಮಪಿ ಸ್ವಾರ್ಥೆ ಪ್ರಾಮಾಣ್ಯಂ. ಆದ್ದರಿಂದ ಇದು ಹಿಂದೆ ನಡೆದ ಒಂದು ಋಣಂ ಹಿ ವೈಜಾಯತೆ ಅಂತ ಹೇಳಿದ್ರೆ ಋಣ ಉಂಟಾಗುತ್ತೆ ಅಂತ ಹೇಳಿರೋದು
ಒಂದು ಸ್ತುತಿಪರತ್ವ ಅಂದರೆ ಶ್ಲಾಘ್ಯವಾದ ವಿಷಯ. ಇದು ಅರ್ಥವಾದ ವಾಕ್ಯವಾದರೂ ಕೂಡ ಅರ್ಥವಾದ ವಾಕ್ಯವು ಪ್ರಶಂಸೆ ಮಾಡುತ್ತೆ ಅಂತ ಹೇಳಿದ್ರು. ಪ್ರಶಂಸೆ ಮಾಡಬೇಕಾದ್ರೆ ವೇದವಾಕ್ಯಗಳೆಲ್ಲ ಸತ್ಯಭೂತವಾದ ವಾಕ್ಯಗಳು. ವೇದಕ್ಕೆ ಎಲ್ಲ ಸತ್ಯವಾದ ವಾಕ್ಯಗಳು, ಎಲ್ಲಕ್ಕೂ ಕೂಡ ಪ್ರಾಮಾಣ್ಯವಿದೆ. ಆದ್ದರಿಂದ ಪ್ರಜಾಪತಿರ್ವಾಚ ಸತ್ಯಮ ಪಶ್ಯತೆ ಅಂತ ಶ್ರುತಿಯೇ ಹೇಳುತ್ತೆ. ಅದಕ್ಕೆಲ್ಲ ಫಲ ಅವಿನಾಭಾವತ್ವ ಅಂತ. ಅದು ಸತ್ಯವಾದ ವಾಕ್ಯಗಳು. ಪ್ರಶಂಸೆ ಮಾಡಿದ್ರು ಕೂಡ ಇಲ್ಲದೇ ಇರೋದನ್ನ ಪ್ರಶಂಸೆ ಮಾಡೋದಿಲ್ಲ. ಸ್ತುತಿ ಮಾಡಿದ್ರೆ ಇರುವ ವಿಷಯವನ್ನೇ ಸ್ತುತಿ ಮಾಡುತ್ತೆ. ಆದ್ದರಿಂದ ಗುಣನಿಷ್ಠ ಗುಣಾಭಿಧಾನಂ ಸ್ತೋತ್ರಂ ಅಂತಾನೆ ಅದಕ್ಕೆ ಲಕ್ಷಣ. ಒಬ್ಬ ಗುಣಿಯಲ್ಲಿ ಇರುವ ಗುಣವನ್ನು ಹೇಳುವುದಕ್ಕೆ ಸ್ತೋತ್ರ ಅಂತ ಹೆಸರು. ಇಲ್ಲದೆ ಇರುವ ಗುಣಗಳನ್ನು ಆರೋಪಣೆ ಮಾಡಿ ಒಬ್ಬ ರಾಜನನ್ನು ಹೋಗಿ ನೀನು ಅಂತಹವನು ಇಂತಹವನು ಅಂತೆಲ್ಲ ಹೇಳಿ ಇಲ್ಲದೆ ಇರೋ ಗುಣವನ್ನೆಲ್ಲ ಆರೋಪಣೆ ಮಾಡ್ತಾರಲ್ಲ, ಅದು ಸ್ತೋತ್ರವಾಗೋದಿಲ್ಲ. ಅದು ಸ್ತೋತ್ರ ಅಂತ ಹೇಳಿದ್ರೆ ಅವನಲ್ಲಿ ಇರುವ ಗುಣಗಳನ್ನು ಹೇಳಬೇಕು. ಶಾಸ್ತ್ರವು ಹಾಗೆಯೇ ಹೇಳುತ್ತೆ. ಶಾಸ್ತ್ರ ಏನಾದರೂ ಒಂದನ್ನು ಪ್ರಶಂಸೆ ಮಾಡಿದ್ರೆ ಇಲ್ಲದೇ ಇರುವುದನ್ನು ಪ್ರಶಂಸೆ ಮಾಡೋದಿಲ್ಲ ಶಾಸ್ತ್ರ. ಶಾಸ್ತ್ರ ಪೂರ್ತಿ ಸತ್ಯವಾದ ವಾಕು. ಆದ್ದರಿಂದ ನಾ ಅಸತಾ ಸ್ತುತಿ ಉಪಪದ್ಯತೆ, ಇಲ್ಲದೆ ಇರೋದನ್ನು ಸ್ತೋತ್ರ ಮಾಡೋದಿಲ್ಲ. ಆದ್ದರಿಂದ ಈ ಸ್ತೋತ್ರ ಅರ್ಥವಾದ ವಾಕ್ಯಗಳಿಗೆ ಹೇಳ್ತಾರೆ. ಅರ್ಥವಾದ ವಾಕ್ಯಗಳು ಪ್ರಶಂಸಾ ವಾಕ್ಯಗಳು ಅಂತ ಹೇಳಿದ್ರು. ಏನನ್ನ ಪ್ರಶಂಸೆ ಮಾಡುತ್ತೆ? ಇರೋ ವಿಷಯವಂತಾನೆ ಪ್ರಶಂಸೆ ಮಾಡಬೇಕದು. ಇಲ್ಲದೆ ಇರೋದು ಪ್ರಶಂಸೆ ಮಾಡೋದಿಲ್ಲ. ಅದಕ್ಕೂ ಪ್ರಾಮಾಣ್ಯವಿದ್ದೇ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನ ಏದುಕ್ತಂ ಭವತಿ ಸರ್ವೈ ಅರ್ಥವಾದ ಭಾಗ ದೇವತಾರಾಧನಭೂತ ಯಾಗಾದೇಹೆ ಸಾಂಗಸ್ಯ ಆರಾಧ್ಯ ದೇವತಾಯಾಶ್ಚ ಅದೃಷ್ಟರೂಪಾನ್ ಗುಣಾನ್ ಸಹಸ್ರಶಃ ವದನ್. ಅರ್ಥವಾದ ಭಾಗ ಏನು ಹೇಳುತ್ತೆ? ಇಂದ್ರಾಯ ಸ್ವರಾಜ್ಯಾಯ ಅವನಿಗೆ ಮೂರ್ನಾಲ್ಕು ವಿಶೇಷಣಗಳು ಹೇಳುತ್ತೆ. ಅವನಿಗೆ ಅಧಿರಾಜಾಯ, ಇಂದ್ರಾಯ, ಅಧಿರಾಜಾಯ ಮೊದಲಾದದ್ದೆಲ್ಲ ಬೇಕಾದಷ್ಟು ಹೇಳುತ್ತೆ. ಅವನಿಗೆ ವಿಶೇಷಣಗಳು. ದೇವತೆಗೆ ಆ ರೀತಿಯಾದ ಅವನಿಗೆ ರಥವಿದೆ, ಈ ರೀತಿ ಆಯುಧಗಳಿದೆ, ಈ ರೀತಿ ರೂಪವಿದೆ, ಬೇಕಾದಷ್ಟು ದೇವತೆಗಳ ವಿಷಯವೆಲ್ಲ ಋಗ್ವೇದದಲ್ಲಿಯೂ ಯಜುರ್ವೇದದಲ್ಲಿ ಎಲ್ಲ ಬರುತ್ತೆ. ಈ ಅರ್ಥವಾದ ಭಾಗಗಳು ಏನು ಮಾಡುತ್ತೆ ಅಂದರೆ ದೇವತೆಯ ಆರಾಧನಭೂತ ಯಾಗಾದೇಹೆ. ಯಾಗ ಅಂದರೆ ಯಜ ದೇವತ್ ಪೂಜಾಯಾಮ್, ದೇವತೆಯ ಆರಾಧನವನ್ನು ತಿಳಿಸುವಂತಹದ್ದು. ಸಾಂಗಸ್ಯ ಎಲ್ಲ ಅದರ ಅಂಗದೊಡನೆ, ಆರಾಧ್ಯ ದೇವತಾಯಾಶ್ಚ ಆ ಯಾಗಕ್ಕೆ ಅಂಗವಾದದ್ದು. ಅಂಗಗಳು ಯಾವ್ಯಾವುದು? ಆರಾಧ್ಯವಾದ ದೇವತೆಯ ಅದೃಷ್ಟವಾದ ರೂಪಗಳು, ಗುಣಗಳು ಸಹಸ್ರಶಃ ವದನ್ನೇ. ಸಾವಿರಾರು ಹೇಳುತ್ತೆ. ಅವನಿಗೆ ವಜ್ರಹಸ್ತ ಪುರಂದರ ಅಂತ ಹೇಳುತ್ತೆ. ವಜ್ರಾಯುಧವನ್ನು ಹಿಡ್ಕೊಂಡಿದ್ದಾನವನು. ಇದೆಲ್ಲ ಅವನ ಒಂದು ವಿಶೇಷಣಗಳು. ಈ ರೀತಿ ವಿಶೇಷಣಗಳು ಬೇಕಾದಷ್ಟು ಅರ್ಥವಾದ ವಾಕ್ಯಗಳು ತಿಳಿಸುತ್ತೆ. ಅದೆಲ್ಲ ಯಾಕೆ ಅಂದರೆ ಕರ್ಮಣಿ ಪ್ರಾಶಸ್ಯ ಬುದ್ಧಿಂ ಉತ್ಪಾದಯತಿ. ಕರ್ಮದಲ್ಲಿ ಪ್ರಶಸ್ತವಾದದ್ದು ಇಂದ್ರನನ್ನ ಯಾಗ ಮಾಡಿ ಅವನಿಗೆ ಬೇಕಾದಷ್ಟು ಶಕ್ತಿಗಳಿದೆ, ಬೇಕಾದಷ್ಟು ಗುಣಗಳಿದೆ, ಇದೆಲ್ಲವನ್ನು ಅವನು ಕೊಡ್ತಾನೆ ನಿಮಗೆ ಫಲವನ್ನೆಲ್ಲ, ಹೀಗೆ ಹೇಳುತ್ತೆ. ಇದೆಲ್ಲ ಇಲ್ಲದೆ ಹೋದರೆ ಅವನಿಗೆ ತೇಷಾಂ ಅಸದ್ಭಾವೇ, ಈ ಗುಣಗಳೆಲ್ಲ ಇಲ್ಲದೆ ಬರೀ ಪ್ರಶಂಸೆ, ಲೋಕದಲ್ಲಿ ಮಾಡುವ ಪ್ರಶಂಸೆ ಅಂತೆ, ಇಲ್ಲದೆ ಇರೋದ ಆರೋಪ ಮಾಡಿ ಪ್ರಶಂಸೆ ಮಾಡಲ್ಲ ಶ್ರುತಿ. ತದ್ ಅಸದ್ಭಾವಿ ತೇಷಾಂ ಅಸದ್ಭಾವೇ ಪ್ರಾಶಸ್ಯ ಬುದ್ಧಿರೇವನ ಸ್ಯಾತ್. ಆ ಕರ್ಮವನ್ನು ಯಾರು ಮಾಡ್ತಾರೆ? ಮತ್ತೆ ಕರ್ಮಣಿ ಪ್ರಾಶಸ್ಯ ಬುದ್ಧಿಯರ್ಥಂ ಗುಣಸದ್ಭಾವಮೇವ ಬೋಧೆ. ಒಂದು ಕರ್ಮ ಮಾಡುವಂಥ ಶ್ರುತಿ ಹೇಳಿದ್ರೆ ಆ ಕರ್ಮಕ್ಕೆ ಸಂಬಂಧಿಸಿದ ಒಂದು ದೇವತೆ, ಅದರ ಅಂಗಗಳು, ಆ ದೇವತೆಗಳೇ, ಆ ನಾವು ಕಂಡು ಬರದೇ ಇರುವ ರೂಪಗಳೇನು, ಗುಣಗಳೇನು, ಸಾವಿರಾರು ಹೇಳುತ್ತೆ. ಇದೆಲ್ಲವೂ ಕೂಡ ನಿಜವಾಗಿದ್ದರೆ ತಾನೇ ಕರ್ಮವನ್ನು ಮಾಡ್ತಾನೊಬ್ಬ. ಕರ್ಮ ಮಾಡಬೇಕು ಅಂತ ಅವನಿಗೆ ಬುದ್ಧಿ ಬರಬೇಕಾದ್ರೆ ಇದರಲ್ಲೆಲ್ಲ ನಂಬಿಕೆ ಇದ್ರೆ ತಾನೇ ಮಾಡ್ತಾನೆ. ಇದೆಲ್ಲ ಸುಳ್ಳಾಗ್ಬಿಟ್ರೆ ಯಾರು ಆ ಕರ್ಮಗಳನ್ನು ಮಾಡ್ತಾರೆ? ಎಲ್ಲಕ್ಕೂ ಪ್ರಾಮಾಣ್ಯ ಇದ್ದೇ ಇದೆ. ಅರ್ಥವಾದ ಪ್ರಶಂಸೆ ಮಾಡಿದ್ರು ಕೂಡ ಇಲ್ಲದೇ ಇರೋದನ್ನ ಪ್ರಶಂಸೆ ಮಾಡೋದಿಲ್ಲ, ಇರೋ ವಿಷಯವನ್ನೇ ಪ್ರಶಂಸೆ ಮಾಡುತ್ತೆ. ಇದೆಲ್ಲ ವೇದ ಪ್ರಾಮಾಣ್ಯ ಸ್ಥಾಪನೆ ಮಾಡೋಕ್ಕೆ ಸ್ವತಃ ಪ್ರಮಾಣ ನಮ್ಮ ಸಿದ್ಧಾಂತದಲ್ಲಿ ಅದ್ಭುತವಾಗಿ ಸ್ಥಾಪನೆ ಮಾಡಿದ್ದಾರೆ. ವೇದವು ಪೂರ್ಣವಾಗಿ ಸ್ವತಃ ಪ್ರಮಾಣ. ಎಲ್ಲ ವೇದಗಳು ಒಂದೇ. ಅದರಲ್ಲಿ ವಿಭಾಗ ಏನು ಮಾಡಿರೋದು ಅಂದರೆ ಅದರ ವಿಷಯಕ್ಕೆ ಅನುಗುಣವಾಗಿ ವಿಭಾಗ ಮಾಡಿದ್ದಾರೆ ಅಷ್ಟೇ. ಮಂತ್ರಗಳು ಪ್ರಯೋಗದಲ್ಲಿ ಉಂಟಾಗುತ್ತೆ. ಆ ಪ್ರಯೋಗ ಹೇಗೆ ಮಾಡೋದು ಅಂತ ಬ್ರಾಹ್ಮಣಗಳಲ್ಲಿ ತಿಳಿಸುತ್ತೆ. ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯಂ, ಎರಡೇ ವಿಭಾಗ ಮಾಡಿದ್ರು, ಮಂತ್ರ ಬ್ರಾಹ್ಮಣ ಅಷ್ಟೇ. ಬ್ರಾಹ್ಮಣ ಅಂದರೆ ಏನು ಅಂದರೆ ಶೇಷ ಬ್ರಾಹ್ಮಣ ಶಬ್ದ ಅಂದ್ಬಿಟ್ರು. ಮಂತ್ರ ಬಿಟ್ಟು ಮಿಕ್ಕಿದ್ದೆಲ್ಲ ಬ್ರಾಹ್ಮಣ ಅಷ್ಟೇ.
ಹಾಗೆ ಹೇಳಿಬಿಟ್ರು. ಹೀಗೆಲ್ಲ ಅದಕ್ಕೆ ಲಕ್ಷಣಗಳನ್ನು ಹೇಳ್ತಾರೆ. ಪೂರ್ಣವಾಗಿ ಒಂದೇ ವೇದ, ಪೂರ್ಣವಾಗಿ ಸ್ವತಃ ಪ್ರಮಾಣ. ಒಂದು ಭಾಗಕ್ಕೆ ಸ್ವತಃ ಪ್ರಾಮಾಣ್ಯ, ಒಂದು ಬರೀ ಪ್ರಶಂಸೆ. ಪ್ರಶಂಸೆ ಮಾಡಿದ್ರೂ ಕೂಡ ಇರೋ ವಿಷಯವನ್ನೇ ಪ್ರಶಂಸೆ ಮಾಡುತ್ತೆಯೇ ಹೊರತು ಇಲ್ಲದೇ ಇರೋದನ್ನು ಪ್ರಶಂಸೆ ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗೆ ಮಾಡಿದ್ರೆ ಯಾರು ಮಾಡ್ತಾರೆ ಅದನ್ನು? ವಾಯುರ್ವೈಕ್ಷೇಪಿಷ್ಟ ದೇವತಾ ವಾಯುವೇವ ಹೇಳೋದು. ವಾಯುವ್ಯಂ ಶ್ವೇತಮಾಲಭೇತ. ಅವನು ಬಹಳ ಶೀಘ್ರ ಫಲಕಾರಿ. ಅದು ಸುಳ್ಳಾಗಿಬಿಟ್ರೆ ಯಾರು ಆ ಯಾಗ ಮಾಡ್ತಾರೆ? ಅದು ನಿಜವಾಗಿದ್ದರೆ ತಾನೇ ಅದನ್ನು ನಂಬಿಕೆ ಇರಬೇಕಲ್ಲ. ಎಲ್ಲವೂ ಕೂಡ ವೇದದಲ್ಲಿ ಸ್ವತಃ ಪ್ರಮಾಣವೇ. ಅರ್ಥವಾದವು ಕೂಡ ಆ ಕರ್ಮದಲ್ಲಿ ಪ್ರಶಸ್ತವಾದದ್ದು ಅಂತ ಬುದ್ಧಿ ಉಂಟು ಮಾಡಬೇಕಾದ್ರೆ ಆರಾಧ್ಯ ದೇವತೆಯ ಸ್ವರೂಪವೇನು, ಗುಣಗಳೇನು ಬೇಕಾದಷ್ಟು ತಿಳಿಸುತ್ತೆ ವೇದಗಳು. ಎಲ್ಲಕ್ಕೂ ಕೂಡ ಸ್ವತಃ ಪ್ರಮಾಣವಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅರ್ಥವಾದಾನಮಪಿ ಸ್ವಾರ್ಥೆ ಪ್ರಾಮಾಣ್ಯೇ, ಸ್ವಾರ್ಥದಲ್ಲಿ ಪ್ರಮಾಣವಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನು ಆ ವಿಷಯ ಇನ್ಮೇಲೆ ವೇದ ಪ್ರಾಮಾಣ್ಯದ ವಿಷಯವೂ ಬರುತ್ತೆ ಮುಂದೆ. ವೇದಕ್ಕೆ ಪ್ರಾಮಾಣ್ಯವೆಲ್ಲ ಹೇಗೆ ಅದೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ ಮುಂದೆ. ಕಾರ್ಯಾರ್ಥವನ್ನು ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇವಾಗ ಇನ್ನು ಮುಂದೆ ಕಾರ್ಯಾರ್ಥವಾದದ ಖಂಡನೆ ಮಾಡ್ತಾರೆ. ಕಾರ್ಯ ಅನ್ನೋದು ನಿರೂಪಣೆನೇ ಮಾಡೋಕ್ಕಾಗೋದಿಲ್ಲ ಅಂತ ಪ್ರೂವ್ ಮಾಡ್ತಾರೆ ಭಾಷಿಕಾರರು. ಅದನ್ನು ಮುಂದಿನ ಭಾಗ ಬರುತ್ತೆ. ಇದೆಲ್ಲ ಸ್ವಲ್ಪ ಅದು ಪೂರ್ವಮೀಮಾಂಸಕರ ವಿಷಯ. ಅದನ್ನು ಮುಂದೆ ಮುಂದುವರ್ಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸಿದ್ದೇನೆ. ಯೋ ನಿತ್ಯಮಚ್ಯುತ ಪದಾಂ ಜೈತ್ಮರುಕ್ಮಂಗಮೋದಃ ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋರಮಾನುಜಸ್ಸರಣೋ ಶರಣಂ ಪ್ರಪತ್ತಿ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ऋतमवादिशं सत्यमवादिशं तन्मामावीत् तद्भक्तारमावीत् आभीन्मामावीत् भक्तारम्. ॐ शान्ति शान्ति शान्ति.